ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಸರ್ವಸಮರ್ಪಣ ಗದ್ಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾನು ಮೊದಲಿನ 8 ವಾಕ್ಯಗಳಲ್ಲಿ 8 ಪ್ಯಾರಾಗ್ರಾಫ್ಗಳಲ್ಲಿ ಪರಮಾತ್ಮನ ಎಷ್ಟು ವಿಧ ಮಹಿಮೆಯನ್ನು ಶ್ರೀ ರಾಘವೇಂದ್ರ ಪ್ರಭುಗಳು ಹೇಳಿದ್ದಾರೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೆ. ಆ ನಂತರ ಪ್ರಶ್ನೆ, ಪರಮಾತ್ಮ ಕರುಣಾ ಸಮುದ್ರ, ಕರುಣಾಸಾಗರ, ಆದ್ದರಿಂದಾಗಿ ಎಲ್ಲರನ್ನೂ ಯಾಕೆ ಸದ್ಗತಿಗೆ ಕರೆದುಕೊಂಡು ಹೋಗಬಾರ್ದು, ಮೋಕ್ಷಕ್ಕೆ ಕರೆದುಕೊಂಡು ಹೋಗಬಾರದು, ಈ ಸಂಸಾರದಲ್ಲಿ ನಮ್ಮನ್ನು ಬೀಳಿಸಿ ಯಾಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ನಾವು ಪಡೆಯುವಂತ ಮಾಡ್ತಾನೆ. ಕರುಣಾ ಸಮುದ್ರನಾಗಿದ್ದರೆ ಎಲ್ಲ ಅವನ ಕೈಯಲ್ಲಿದೆಲ್ಲ, ಎಲ್ಲರನ್ನು ಒಯ್ದು ಮೋಕ್ಷಕ್ಕೆ ಹಾಕಿಡಬಾರ್ದು ಅನ್ನುವ ಪ್ರಶ್ನೆಗೆ ಶಾಸ್ತ್ರ ಹೇಳ್ತದೆ, ಭಗವಂತ ಸ್ಪೂನ್ ಫೀಡರ್ ಅಲ್ಲ.
ಯೋಗ್ಯತೆ ಇಲ್ಲದೆ ಸ್ಥಾನವನ್ನು ಕೊಡುವವನಲ್ಲ, ಆದರೆ ತನ್ನ ಭಕ್ತರಿಗೆ ಯೋಗ್ಯತೆಯನ್ನು ಬರುವಂತೆ ಮಾಡ್ತಾನೆ. ಅನಾದಿ ಯೋಗ್ಯತಾ, ಅನಾದಿ ಕರ್ಮಗಳು, ಈಗ ಸದ್ಯಕ್ಕೆ ನಾವು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಅನುಲಕ್ಷಿಸಿ ಭಗವಂತ ನಮಗೆ ಪ್ರೇರಣೆಯನ್ನು ಮಾಡ್ತಾನೆ. ಕರ್ಣ, ಭೀಷ್ಮ, ದ್ರೋಣ, ಅಶ್ವತ್ಥಾಮ ಎಲ್ಲರೂ ಸಾತ್ವಿಕ ಜೀವರು, ದೇವತಾಂಶ ಸಂಭೂತರು. ಆದರೆ ಸಂಘದೋಷದಿಂದ ತಪ್ಪು ದಾರಿಯಲ್ಲಿರೋದ್ರಿಂದ ಪರಮಾತ್ಮ ಆ ರೀತಿಯಾಗಿ ಅವರಿಗೆ ಕೆಟ್ಟ ಕೆಲಸ ಮಾಡೋದಕ್ಕೋಸ್ಕರ ಪ್ರೇರಣೆ ಮಾಡ್ತಾರೆ. ಪ್ರಹ್ಲಾದ ದೈತ್ಯ ಬಾಲಕ, ಬಲಿಚಕ್ರವರ್ತಿ ದೈತ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು. ಆದರೆ ಭಗವಂತನ ಭಕ್ತಿಯನ್ನು ಬಯಸಿದವರು ಪರಮಾತ್ಮ ಅವರ ಕುಲ ನೋಡಲಿಲ್ಲ, ಅವರ ಸದ್ವಿಚಾರ, ಅವರು ಪಡೆದ ಜ್ಞಾನಕ್ಕನುಸಾರವಾಗಿರತಕ್ಕಂಥ ವ್ಯವಹಾರವನ್ನು ನೋಡಿ ಅವರನ್ನು ಉದ್ಧಾರ ಮಾಡಿದೆ. ಇದೇ ಭಗವಂತನ ನ್ಯಾಯಾಲಯ. ನಾವು ಯಾವ ರೀತಿಯಾದಂತಹ ಸಂಘದಿಂದ ಯಾವ ರೀತಿ ಬಯಕೆಯನ್ನು ಮಾಡ್ತೇವೆ ಆ ರೀತಿ ಪರಮಾತ್ಮ ಪ್ರೇರಣೆ ಮಾಡ್ತಾ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದರೆ ಅದಕ್ಕೆ ಹೋಗ್ಲಿಕ್ಕೆ ಪ್ರೇರಣೆ ಮಾಡ್ತಾನೆ. ಯಾಕೆ ಹೋಗಬೇಕಪ್ಪ, ಮನೆಯಲ್ಲೇ ದೇವರಿದ್ದಾನಲ್ಲ ಅಂತಕೊಂಡಂತಂದರೆ ಹೋಗಬಾರದು ಅಂತ ಪ್ರೇರಣೆ ಮಾಡ್ತಾನೆ. ಪ್ರಯತ್ನ ಅತ್ಯವಶ್ಯಕ. ಅದಕ್ಕೋಸ್ಕರವೇ ಪರಮಾತ್ಮನ ಮೇಲೆ ಭಕ್ತಿ ಇದೆ ಅಂತಂದ ಕ್ಷಣಕ್ಕೆ ಬರೀ ಬಾಯಿಂದ ಭಕ್ತಿ ಇದ್ರೆ ಉಪಯೋಗ ಏನಿಲ್ಲ. ಅವನು ಹೇಳಿದ ಆಜ್ಞೆಯನ್ನು ಪರಿಪಾಲಿಸಬೇಕು. ಅವನ ಆಜ್ಞೆ, ನೀವು ಯಾವ ವರ್ಣದಲ್ಲಿ ಹುಟ್ಟಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಆ ವರ್ಣ ಮತ್ತು ಆಶ್ರಮದ ಕರ್ತವ್ಯ ಕರ್ಮಗಳನ್ನು ತಪ್ಪದೇ ನಿರ್ವಹಿಸಲೇಬೇಕು. ಇಲ್ಲ ಮತ್ತೆ ಕರ್ಮ ಮಾಡುವಾಗ ತಪ್ಪುಗಳಾಗ್ತದೆ. ತಪ್ಪುಗಳಾದದ್ರಿಂದಾಗಿ ಮತ್ತೆ ಪಾಪ ಬರ್ತದೆ. ಆ ಪಾಪ ಕಳೆದುಕೊಳ್ಳಿಕ್ಕೆ ಮತ್ತೆ ಕರ್ಮ, ಅಲ್ಲಿಯೂ ತಪ್ಪಾಗ್ತದೆ. ಜಪ ಮಾಡುವಾಗ ತಪ್ಪಾಗ್ತದೆ, ಪೂಜೆ ಮಾಡುವಾಗ ತಪ್ಪಾಗ್ತದೆ, ಯಜ್ಞಯಾಗ ಮಾಡುವಾಗ ತಪ್ಪಾಗ್ತದೆ. ಒಂದು ಪಾಪ ಕಳೆದುಕೊಳ್ಳಿಕ್ಕೆ ಹೋಗಿ ಮತ್ತೆ ಪಾಪಗಳನ್ನು ಮಾಡಬೇಕೆ? ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ ಅಲ್ಲ, ಪಂಕೇನೇವ ಯಥಾ ಪಂಕಕ್ಷಾಲನಂ ಅಂತಕೊಂಡಂತೆ, ಕೆಸರಿನ ಕೈಯನ್ನು ಕೆಸರಿನಿಂದ ತೊಳೆದುಕೊಂಡು ಹೋಗ್ತದೆಯಾ? 12 ವರ್ಷ ಆದ ನಂತರ ನಾವು ಎಷ್ಟು ತಿಳಿದು ಮಾಡಿದರೂ ಕೂಡ 10 ಜನ್ಮ ಬರುವಷ್ಟು ಪಾಪಗಳನ್ನು ಪ್ರತಿದಿನವೂ ಮಾಡ್ತೇವೆ. ಕರ್ಮ ಮಾಡುವಂತ ಒಂದು ಕಡೆಗೆ ಹೇಳ್ತಾನೆ. ಪರಮಾತ್ಮ ತಪ್ಪಾದಾಗ ಶಿಕ್ಷೆಯನ್ನು ಕೊಡ್ತಾನೆ. ಏನಿದು ಅವನ ಆಟ, ಏನಿದು ಅವನ ವೈಚಿತ್ರ್ಯ? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೀನು ಪ್ರಯತ್ನ ಮಾಡದೆ ಹೊರತು ನಾನು ಕೊಡೋದಿಲ್ಲ. ಯಾಕಂದರೆ ಸ್ವವರ್ಣಾಶ್ರಮೋಚಿತ ಕರ್ಮಗಳು ಅಂತೇನಿವೆ, ಅವುಗಳು ನಮ್ಮನ್ನು ಶುದ್ಧಗೊಳಿಸ್ತಕ್ಕಂಥವುಗಳು, ನಮ್ಮ ಇಂದ್ರಿಯಗಳನ್ನು ಎಲ್ಲವನ್ನೂ ಪವಿತ್ರಗೊಳಿಸ್ತಕ್ಕಂಥವುಗಳು. ಇಂದ್ರಿಯ ಪವಿತ್ರವಾಗದೇ ಇದ್ದರೆ ನಾವು ಶ್ರವಣ ಮನನಾದಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ಭಕ್ತಿಯನ್ನು ಮಾಡದೇ ಇದ್ದರೆ ಪರಮಾತ್ಮ ಸಂತುಷ್ಟನಾಗೋದಿಲ್ಲ, ಅನುಗ್ರಹ ಮಾಡೋದಿಲ್ಲ. ಅಂತಃಕರಣ ಶುದ್ಧಿಗೆ ಕರ್ಮ ಬೇಕೇ ಬೇಕು. ಆದರೆ ಕರ್ಮ ಮಾಡುವಾಗ ಆದ ತಪ್ಪುಗಳ ಪಾಪ ನಮಗೆ ಹತ್ತಬಾರದು. ಅದಕ್ಕೇನಾದರೂ ಉಪಾಯ ಇದೆಯಾ? ವ್ಯವಹಾರದಲ್ಲಿ ಒಂದು ಉಪಾಯ ಇದೆ. ಹಲಸಿನಕಾಯಿ ಗಂಡ ತಂದು ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಹಲಸಿನಕಾಯಿ ಪಲ್ಯ ಮಾಡು, ತರಕಾರಿ ಮಾಡು ಅಂತ ತಿಳ್ಕೊಂಡಂತ ಸರಿಯಾಗಿ ಮಾಡಿದ್ರೆ ಭಾಳ ರುಚಿಯಾದ ತರಕಾರಿ ಆಗ್ತದೆ.
ಆದರೆ ಅದನ್ನು ಹೆಚ್ಚೋದು ಹೇಗೆ? ಅಂಟು ಜಿಗಿ 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 ಅದನ್ನು ಕತ್ತರಿಸ್ಲಿಕ್ಕೆ ಹೋದರೆ ಕೈಲಿ ಹಿಡಿದ ಚಾಕು ಕೂಡ ನಮ್ಮ ಕೈಯನ್ನು ಬಿಡ್ಲಿಕ್ಕಾಗೋ ಜಿಗಿ ಆಗಿಬಿಡ್ತದೆ. ರುಚಿಕರವಾದ ಹಲಸಿನ ತರಕಾರಿ ತಿನ್ನಬೇಕಾಗಿದೆ ಅಥವಾ ಹಲಸಿನ ಹಣ್ಣನ್ನು ತಿನ್ನಬೇಕಾಗಿದೆ, ಆದರೆ ಕೈಗೆ ಜಿಡ್ಡು ಹತ್ತಬಾರ್ದು. ಅದಕ್ಕೋಸ್ಕರ ಬುದ್ಧಿವಂತರು ಏನು ಮಾಡ್ತಾರೆ? ಆ ಜಿಡ್ಡು ತಾಕದಂತೆ ನೋಡ್ಕೊಳ್ತಾರೆ. ಅದಕ್ಕೆ ಕೈಗೆ ಎಣ್ಣೆ ಹಚ್ಕೊಳ್ತಾರೆ. ತಿನ್ನೋ ಎಣ್ಣೆಯೋ ಕೊಬ್ಬರಿ ಎಣ್ಣೆಯೋ ಕೈಗೆ ಹಚ್ಕೊಂಡ್ರೆ ಆ ಜಿಡ್ಡು ಕೈಗೆ ಹತ್ತೋದೇ ಇಲ್ಲ. ಅದರಿಂದ ಕರ್ಮ ಮಾಡಲೇಬೇಕು. ಆದರೆ ಕರ್ಮದ ಪಾಪಗಳು ನಮಗೆ ಬರಬಾರ್ದು ಅಂತ ತಿಳ್ಕೊಂಡಂತಂದ್ರೆ ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಉಪಾಯ ಇದೆ ಅಂತ ತಿಳ್ಕೊಂಡಂತೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಕರ್ಮ ಮಾಡುವಾಗ ಪರಮಾತ್ಮ ಈ ಕರ್ಮದಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ. ಹೌದು, ಸ್ವಾತಂತ್ರ್ಯ ಇಲ್ಲ. ಪ್ರವಚನದ ಕರ್ಮ ಮಾಡ್ತಾ ಇದ್ದೇನೆ. ಮುಖದಲ್ಲಿರ್ತಕ್ಕಂಥ ಅಗ್ನಿ ಶಬ್ದಗಳನ್ನು ಹುಟ್ಟಿಸದೇ ಇದ್ರೆ ನಾನೇನು ಪ್ರವಚನ ಮಾಡ್ಲಿಕ್ಕೆ ಆಗ್ತಾರೆ? ಮನಸ್ಸು ಬುದ್ಧಿಯಲ್ಲಿರ್ತಕ್ಕಂಥ ಮನೋಬುದ್ಧಿಮಾನಿಗಳು ವಿಷಯಗಳನ್ನು ನೆನಪು ಮಾಡಿಕೊಡದೇ ಇದ್ದರೆ, ವಿಷಯಗಳನ್ನು ನೆನಪು ಮಾಡಿಕೊಂಡು ಆ ಸಂಯೋಜನೆ ಮಾಡುವುದಕ್ಕೋಸ್ಕರ ವ್ಯಾಖ್ಯಾನ ಮಾಡುವ ಕೌಶಲ್ಯವನ್ನು ಶೇಷದೇವರು ಕೊಡದೇ ಇದ್ದರೆ, ನಿಮ್ಮಲ್ಲಿ ನಿಂತುಕೊಂಡು ನಿಮ್ಮ ಕಿವಿಯಲ್ಲಿ ಇದ್ದುಕೊಂಡು ದಿಗ್ದೇವತೆಗಳು ಅದನ್ನು ಕೇಳದೇ ಇದ್ದರೆ ಪ್ರವಚನ ಶ್ರವಣ ಆಗ್ತದೆಯಾ? ಇಲ್ಲ. ಮಾಡುವವರು ಇವರು. ಆದರೆ ನಾನು ಎಷ್ಟು ಪ್ರವಚನ ಮಾಡಿದೆ, ನಾನು ಇಷ್ಟು ಪ್ರವಚನ ಮಾಡಿದ್ದೇನೆ, ಅಷ್ಟು ಪ್ರವಚನ ಮಾಡಿದ್ದೇನೆ, ಅಷ್ಟು ಮಂಗಳ ಮಾಡಿದ್ದೇನೆ, ಇಷ್ಟು ಮಂಗಳ ಮಾಡಿದ್ದೇನೆ, ನನ್ನ ಸಮಾನ ಯಾರಿಲ್ಲ. ಮಾಡದೇ ಇರ್ತಕ್ಕಂಥದ್ದನ್ನು ನಾನು ಮಾಡಿದೆ ಅಂತಂದರೆ ಆಗ ಅವ್ರು ಹೇಳ್ತಾರೆ, ಹಾಗಾದರೆ ನಾನು ಅಂತಂತ ಇದೆಯಲ್ಲ, ಅದರ ದೋಷಗಳನ್ನು ನೀನೇ ಹಚ್ಕೊಂಡು. ಅವಾಗೇನಾಗ್ತದೆ? 10 ಒಳ್ಳೆಯದಾಗಿದ್ದರೆ 90 ತಪ್ಪಾಗಿರ್ತದೆ. ಆ ಎಲ್ಲ ದೋಷಗಳು ನಮಗೆ ಬರ್ತವೆ. ನನ್ನದಾಗಿರದೇ ಇದ್ದದ್ದನ್ನು ನನ್ನದು ಅಂತ ತಿಳ್ಕೊಂಡು ಅಂತ ಹೇಳಿದರೆ ದೋಷ ತಪ್ಪೋದು ಸ್ವಾಭಾವಿಕ. ಒಂದು ಕಥೆ ಇದೆ. ಒಬ್ಬ ವ್ಯಕ್ತಿ ಸಿರಿವಂತ, ಫಸ್ಟ್ ಕ್ಲಾಸ್ನಲ್ಲಿ ಹೊರಟ. ಟ್ರೈನ್ ಇನ್ನೇನು ಬಿಡಬೇಕು, 5 ನಿಮಿಷ ಹೋಯ್ತು. ಅಷ್ಟೊಳ ಒಬ್ಬಳು ಸುಂದರ ಸ್ತ್ರೀ ಒಂದು ದೊಡ್ಡ ಪೆಟ್ಟಿಗೆಯನ್ನು ಹಮಾಲ ಕಡೆ ಹೊಡೆಸಿ ಡಬ್ಬಿಯಲ್ಲಿಟ್ಟು ಬಂದು ಆ ಡಬ್ಬಿಯಲ್ಲಿ ಕೂತ್ಕೊಂಡ್ಳು. ಓ, ಆ ಡಬ್ಬಿಯಲ್ಲಿ ಏನು ಎಷ್ಟು ಸಾಮಾನು ಇರಬೇಕಪ್ಪ ಅಂತಕೊಂಡಂತೆ ಅವನು ವಿಚಾರ ಮಾಡ್ತಾ ಇದ್ದ. 2 ಸ್ಟೇಷನ್ ಆದಮೇಲೆ 3ನೇ ಸ್ಟೇಷನ್ನಿಗೆ ಅವಳು ಹೇಳಿದ, ಈಗ ನಾವು ಕೆಳಗೆ ಹೋಗಿ ನೀರು ತೆಗೆದುಕೊಂಡು ಬರ್ತೇನೆ, ಬಟ್ಲಿ ಇಳಿದ್ಲು. ಆನಂತರ ಟ್ರೈನ್ ವಿಸಿಲ್ ಆಯಿತು, ಟ್ರೈನ್ ಹೊರಟಿತು, ಬರಲೇ ಇಲ್ಲ ಅವಳು. ಗಡಿಬಿಡಿಯಲ್ಲಿ ಬೇರೆ ಡಬ್ಬಿಯಲ್ಲಿ ಏರಿರ್ಬೋದು, ಈಗ ಬರ್ತಾಳೆ ಆಗ ಬರ್ತಾಳೆ ಅಂತೇಳಿ 8 ಸ್ಟೇಷನ್ ಆಯ್ತು, 10 ಸ್ಟೇಷನ್ ಆಯ್ತು. ಇವನು ಸ್ಟೇಷನ್ ಮಾಸ್ತರ್ಗೆ ಅನೌನ್ಸ್ಮೆಂಟ್ ಮಾಡಿಸಿದ, ಇವನು ಇಳಿಯುವ ಸ್ಟೇಷನ್ ಬಂತು. ಆಗ ಅನ್ನಿಸ್ತು ಅವನಿಗೆ, ಇಷ್ಟು ದೊಡ್ಡ ಪೆಟ್ಟಿಗೆ ಅದು ಬೇಕಾ, ಅಷ್ಟು ಒಳ್ಳೆ ಸಾಮಾನು ಇರಬೇಕು, ಇದು ನನ್ನದೇ ಅಂತ ತಿಳ್ಕೊಂಡಂತಂದರೆ ನಾನು ಮನೆಗೆ ತೊಗೊಂಡು ಹೋಗಲಿಕ್ಕೆ. ಇನ್ನೂ ತಗೊಳ್ಳಂತೂ ಬಂದಿಲ್ಲ. ಹಮಾಲರನ್ನು ಕಳೆದು ಪೆಟ್ಟಿಗೆ ನಿಲ್ಲಿಸಿದ. ಇವನು ಇಳಿದಾಕ್ಷಣಕ್ಕೆ 4 ಜನ ಪೊಲೀಸ್ ಬಂದರು.
ಈ ಪೆಟ್ಟಿಗೆ ಏನಿದೆ ನೋಡ್ಬೇಕಾಗತ್ತೆ ತೆಗೆ ಅಂತ ತಿಳ್ಕೊಂಡಂತ. ಇವನ ಹತ್ರ ಬೀಗದ ಕೈ ಇಲ್ಲ. ಅವನು ಹೇಳ್ದ, ಇಲ್ಲ ಮತ್ತೆ ಬೀಗದ ಕೈ ಎಲ್ಲ ಬಿದ್ದೋಯ್ತು, ಮರ್ತೋಗಿದೆ, ಮನೆಯಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಇದೆ ನೋಡ್ತಾರೆ. ಹಾಗಾದ್ರೆ ಪೆಟ್ಟಿಗೆ ಬೀಗ ಹೊಡಿದ್ಬಿಟ್ರು. ಬೀಗ ಹೊಡಿತಾರೆ, ಪೆಟ್ಟಿಗೆ ತೆಗಿತಾರೆ, ನೋಡ್ತಾರೆ ಒಂದು ಮೃತ ಶರೀರ, ಒಂದು ಡೆಡ್ ಬಾಡಿ ಆ ಪೆಟ್ಟಿಗೆಯಲ್ಲಿ. ಓ, ನೀನು ಯಾರೋ ಮರ್ಡರ್ ಮಾಡಿ ಅದನ್ನು ಗುಪ್ತವಾಗಿ ಎಲ್ಲಾದರೂ ಎಸೆಯಬೇಕು ಅಂತ ತೆಗೆದುಕೊಂಡು ಬಂದಿದ್ಯಾ? ಅರೆಸ್ಟ್ ಮಾಡಿದ್ರು. ನನ್ನದಲ್ಲ 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 ಅಂತ ಚೀರಾಡ್ತಾ ಇದ್ದ, ಒದರಾಡ್ತಾ ಇದ್ದ. ಯಾರು ಮಾತ್ಕತ್ ನನ್ನದಂತ ಹೇಳಿದ್ಯಲ್ಲ ಮೊದಲೇ ನೀನು. ನಮ್ಮ ಪರಿಸ್ಥಿತಿಯು ಕೂಡ ಹಾಗೆ. ಮಾತನಾಡಿದವನು ಅಗ್ನಿ, ನೆನಪು ಮಾಡಿಕೊಟ್ಟವರು ಬುದ್ಧಿ ಮತ್ತು ಮನೋಭಿಮಾನಿ ದೇವತೆಗಳು, ವ್ಯಾಖ್ಯಾನ ಕೌಶಲ್ಯವನ್ನು ಕೊಟ್ಟವರು ಶೇಷದೇವರು, ಅವರಿಗೆ ಪ್ರೇರಣೆ ಮಾಡಿದವರು ವಾಯುದೇವರು, ಅವರಿಗೆ ಪ್ರೇರಣೆ ಮಾಡಿರ್ತಕ್ಕಂಥವನು ಶ್ರೀಹರಿ, ಕೇಳಬೇಕು ಅಂತ ನಿಮಗೆ ಪ್ರೇರಣೆ ಕೊಟ್ಟವನು ಪರಮಾತ್ಮ, ದಿಗ್ದೇವತೆಗಳಲ್ಲಿದ್ದು ನಿಮ್ಮ ಕೇಳಿಸಿದವನು ಪರಮಾತ್ಮ, ಅದು ತಿಳಿಯುವಂತೆ ಮಾಡಿದವನು ಬುದ್ಧಿ ನಿಮ್ಮ ಬುದ್ಧಿ ಮತ್ತು ಮನಸ್ಸಿನ ಅಭಿಮಾನಿ ದೇವತೆಗಳು. ಇಲ್ಲಿ ಸ್ವತಂತ್ರ ನನ್ನ ಕ್ರಿಯೆಯೂ ಇಲ್ಲ ಕಡೆ, ಸ್ವತಂತ್ರ ನಿಮ್ಮ ಕ್ರಿಯೆಯೂ ಕೂಡ ಇಲ್ಲ. ಆದರೆ ಪರಮಾತ್ಮ ಕರುಣಾ ಸಮುದ್ರ, ಕೀರ್ತಿ ಕೊಡ್ತಾನೆ ನಮಗೆ, ತಾನು ಮಾಡಿ ತನ್ನವರಿಂದ ಮಾಡಿಸಿ. ಪ್ರವಚನ ಹೇಳಿದವರು ಯಾರು? ಪರಮಾತ್ಮ ಹೇಳಿದ ಅಂತಂತಾರೆ, ನಾಗರಳ್ಳಿ ಹೇಳಿದ್ರು ಅಂತ. ಕೀರ್ತಿ ನಮಗೆ ಕೊಡ್ತಾನೆ ಪರಮಾತ್ಮ. ಏನಪ್ಪ, ನಮ್ಮ ಅಪ್ಪ ಅಮ್ಮ ದಿನಾಲು ತಾಸ್ಕೊತ್ ಕೇಳ್ತಾರೆ, ಎಷ್ಟು ಪುಣ್ಯವಂತರು ಅಂತಕೊಂಡು ಜನರು ಮಕ್ಕಳು ಹೊಗಳ್ತಾ ಇರ್ತಾರೆ. ಆದರೆ ಕೇಳಿದವನು, ಕೇಳಿ ತಿಳಿದಂತೆ ಮಾಡಿದವನು ಒಳಗಿದ್ದ ಭಗವಂತ. ಕೀರ್ತಿ ನಿಮಗೆ, ನಮಗೆ, ನಮಗೆ, ನಿಮಗೆ. ಆದರೆ ನಾವು ಆ ಅನುಸಂಧಾನ ಮಾಡಿದರೆ, ನಂದು ಅನುಸಂಧಾನ ಮಾಡಿದರೆ ಹೇಳುವಾಗ ತಪ್ಪಾಗಿರ್ತದೆ. ನೀವು ಕೇಳುವಾಗ ಮಧ್ಯದಲ್ಲಿ ಎದ್ದು ಹೋಗಿರ್ತೀರಿ, ಓಡಾಡ್ತಾ ಇರ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಕೆಲವು ಸಲ ತೂಕಡಿಸ್ತಾ ಇರ್ತೀರಿ. ನಾನು ಹೇಳುವಾಗ ಕೆಲವು ಸಲ ತೂಕಡಿಗೆ ಬರ್ತದೆ. ಅದರಿಂದ ಬರುವ ಎಲ್ಲ ಪಾಪಗಳಿಗೆ ನಾವು ಗುರಿ ಆಗ್ತದೆ. ಯಾಕೆ? ನಾನು ಮಾಡಿದ್ದೇನೆ, ನಾನು ಹೇಳಿದ್ದೇನೆ, ನಾನು ಕೇಳಿದ್ದೇನೆ. ಹಾಗಾದ್ರೆ ಏನು ಮಾಡಬೇಕು? ನುಡಿಸಿದವನು ಪರಮಾತ್ಮ, ಕೇಳಿಸಿದವನು ಪರಮಾತ್ಮ, ಅವನೇ ಸ್ವತಂತ್ರ. ಪರಮಾತ್ಮ, ನಿನ್ನ ಪೂಜೆಗೋಸ್ಕರ ನಾನು ಇಚ್ಛೆ ಮಾಡಿದೆ, ಆಗ ನಿನ್ನ ಪೂಜಾತ್ಮಕವಾದಂಥ ಪ್ರವಚನವನ್ನು ನನ್ನ ಕಡೆಯಿಂದ ಮಾಡಿಸಿದೆ ಪರಮಾತ್ಮ. ಕೇಳಿ ನಿನ್ನ ಅನುಗ್ರಹ ಪಡೆಯಬೇಕು ಅಂತ ಕೂತ್ಕೊಂಡಿದ್ದೆ, ನೀನೇ ಸ್ವತಃ ನಮಗೆ ಕೇಳುವಂತೆ ಮಾಡಿ, ಆದ್ದರಿಂದ ಈ ಪೂಜೆ ನಿನ್ನೇ ಸ್ವೀಕಾರ ಮಾಡು. ನಹಂ ಕರ್ತ. ಆದ್ದರಿಂದಾಗಿ ಇದು ನಿನ್ನ ಪೂಜಾತ್ಮಕವಾದಂಥ ನನ್ನ ಕಿಂಚಿತ್ ಪ್ರಯತ್ನ, ನೀನು ಮಾಡಿಸಿದ ಪ್ರಯತ್ನ ಅಂತ ಭಗವತ್ ಪ್ರೀತಿಕರವಾದ ಕಾರ್ಯಕ್ಕೆ ಕಾರ್ಯ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ನಮಗೆ ಈ ಪಾಪ ತಟ್ಟೋದಿಲ್ಲ. ಯಾಕೆ? ನಾನೆಲ್ಲ ಮಾಡಿಸಿದವನು ಪರಮಾತ್ಮ. ಆದರೆ ಅವನು ಅನುಗ್ರಹ ಮಾಡಿ ಪುಣ್ಯನನ್ನು ಕೊಡ್ತಾನೆ. ಆದ್ದರಿಂದಾಗಿ ಈಶಾವಾಸ್ಯ ಭಟ್ಟದಲ್ಲಿ ಏವಂ ತ್ವಯಿ ನಾನ್ಯಥಾ ಅಸ್ತಿ ನ ಕರ್ಮ ಲಿಪ್ಯತೆ ಏನಾರೆ. ನಾನು ಸ್ವತಂತ್ರನಲ್ಲ, ಪರಮಾತ್ಮ ಮಾಡಿಸಿದ್ದು, ಇದು ಅವನಿಗೆ ಸಮರ್ಪಿತ ಅಂತ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆವಾಗ ಕರ್ಮದ ಲೇಪ ನಮಗಾಗೋದಿಲ್ಲ. ಅದಕ್ಕೆ ಈಶಾವಾಸ್ಯ ಟೀಕಾದಲ್ಲಿ ಟೀಕಾಕೃತ್ಪಾದರು ಬರೀತಾರೆ, ಭಗವತ್ ಪೂಜಾಂ ಅಕುರ್ವಂತಂ, ನಿತ್ಯ ನೈಮಿತ್ತ ಕರ್ಮಗಳನ್ನು ಮಾಡದೇ ಇದ್ದರೆ ಪ್ರತಿಭಾಯ ಪಾಪ ಅಂತೂ ಬಂದೇ ಬರ್ತದೆ. ಅವನು
ಆ ಪಾಪದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಜ್ಞಾನ ಬರೋದಿಲ್ಲ. ಯಾಕೆಂತ ನಾನು ಅಂತಿಕೊಂಡಂತ ಅಪವಿತ್ರ ಮನಸ್ಸುಳ್ಳವನಾಗಿದ್ದಾನೆ. ಆದರೆ ದೇವರು ಮಾಡಿಸಿದ್ದಾನೆ ಅಂತ ತಿಳ್ಕೊಂಡಂತ ಹೇಳಿ ಆ ಒಂದು ಭಾವನೆ ನಾವು ಇಟ್ಕೊಂಡಿದ್ದರೆ ಆ ಕಾಲದಲ್ಲಿ ಪರಮಾತ್ಮ ಸಂತುಷ್ಟನಾಗಿ ನಮ್ಮ ಅಂತಃಕರಣ ಶುದ್ಧಿಯನ್ನು ಮಾಡ್ತಾನೆ, ನಮಗೆ ಜ್ಞಾನ ಆಗುವಂತೆ ಮಾಡ್ತಾನೆ. ಅದಕ್ಕೋಸ್ಕರವೇ ಭಗವದ್ಗೀತೆ ಹೇಳ್ತದೆ 5ನೇ ಅಧ್ಯಾಯದಲ್ಲಿ, ಕಾಯೇನ ವಾಚಾ ಮನಸ ಬುದ್ಧ್ಯಾ ಕೇವಲೈಹಿ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧೆ. ಶರೀರದಿಂದ ಆಗತಕ್ಕಂಥ ಕ್ರಿಯೆಗಳು, ಮನಸ್ಸಿನಿಂದ ಆಗ್ತಕ್ಕಂಥ ಕ್ರಿಯೆಗಳು, ಉಳಿದ ಇಂದ್ರಿಯಗಳಿಂದ ಆಗ್ತಕ್ಕಂಥ ಕ್ರಿಯೆಗಳು ಭಗವಂತ ಮಾಡಿಸ್ತಾ ಇದ್ದಾನೆ. ಇದು ಭಗವಂತನಿಗೆ ಅರ್ಪಿತ. ನನಗೇನು ಸ್ವಾತಂತ್ರ್ಯ ಇಲ್ಲ, ಅದರಿಂದ ನಾನು ಇದರಲ್ಲಿ ಫಲದ ಅಧಿಕಾರಿ ನಾನಲ್ಲ ಅಂತನ್ನುವ ಭಾವನೆಯಿಂದ ನಾವು ಕರ್ಮಗಳನ್ನು ಮಾಡ್ತಾ ಇದ್ದರೆ ಆಗ ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳು ಪರಮಾತ್ಮನ ಆಜ್ಞೆಯಿಂದ ನಮಗೆ ಪಾಪದ ಲೇಪ ಆಗದಂತೆ ನೋಡ್ಕೊಳ್ತಾರೆ. ಆತ್ಮಶುದ್ಧಿ, ಮನಃಶುದ್ಧಿ ಆಗ್ತದೆ. ಆ ಮನಃಶುದ್ಧಿಯಿಂದಾಗಿ ಪುಣ್ಯ ಹೆಚ್ಚಾಗಿ ಪರಮಾತ್ಮನ ಶ್ರವಣ ಮನನಾದಿಗಳನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಉಂಟಾಗ್ತದೆ. ಈ ಪ್ರವೃತ್ತಿ ಎಲ್ಲಿವರೆಗೂ ಆಗ್ತದೆ ಅಂತ ತಿಳ್ಕೊಂಡಂತಂದ್ರೆ ಶತಂ ಸಮಾಹ, 100 ವರ್ಷ ಆಯುಷ್ಯವರೆಗೂ ಮಾಡಿರ್ತಕ್ಕಂಥ ಸಕಲ ಕರ್ಮಗಳು ಭಗವಂತನ ಪೂಜೆ ಆಗ್ತವೆ. ಪರಮಾತ್ಮನಿಗೆ ಸಮರ್ಪಣ ತತ್ಪ್ರೇರಣೆಯಾತ್ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನ್ನುವ ಸಂಕಲ್ಪ ಇರಬೇಕು. ನನ್ನ ಕೆಲಸ ಆಗಬೇಕು, ನನಗೆ ಸಂಪತ್ತು ಸಿಗಬೇಕು ಅಂತ ತಿಳ್ಕೊಂಡಂತನ್ನುವ ಆ ಸಂಕಲ್ಪ ಇರಬಾರದು. ಭಗವತ್ ಪ್ರೀತಿಕರವಾಗಿ ಅಂತ ತಿಳ್ಕೊಂಡಂತಂದ್ರೆ ನ ಕರ್ಮ ಲಿಪ್ಯತೆ ಏನರೇ, ಆ ವ್ಯಕ್ತಿಗೆ ಕರ್ಮಲೇಪ ಆಗೋದಿಲ್ಲ. ಆದ್ದರಿಂದಾಗಿ ಕರ್ಮ ಮಾಡಲೇಬೇಕು. ಆದರೆ ಭಗವದರ್ಪಣ ಬುದ್ಧಿಯಿಂದ ಮಾಡೋದು ಕರ್ಮ ಮಾಡೋದು ಅನಿವಾರ್ಯ. ಭಗವದರ್ಪಣೆಯಿಂದ ಮಾಡಿದರೆ ದೋಷ ಲೋಪ ಆಗೋದಿಲ್ಲ. ಎಷ್ಟು ಸುಲಭವಾದ ಉಪಾಯ ಇದೆ. ಅದಕ್ಕೋಸ್ಕರ ಭಾಗವತದ ಏಕಾದಶ ಸ್ಕಂದ ಹೇಳ್ತದೆ, ಸಂಧ್ಯೋಪಾಸ್ತ್ಯಾದಿ ಕರ್ಮಾಣಿ ವೇದ ತಂತ್ರೋದಿತಾನಿ ಮೇ. ಉದ್ದವ, ನಾನು ಸಂಧ್ಯಾವಂದನ ಮಾಡು, ದೇವ್ರ ಪೂಜೆ ಮಾಡು, ಬ್ರಹ್ಮಯಜ್ಞಾದಿಗಳನ್ನು ಮಾಡು ಅಂತ ತಿಳ್ಕೊಂಡು ಅಂತೇಳಿ ವೇದ ಮತ್ತು ತಂತ್ರಶಾಸ್ತ್ರಗಳಲ್ಲಿ ಆಜ್ಞೆ ಮಾಡಿದ್ದೇನೆ. ಅವುಗಳನ್ನು ಮಾಡಬೇಕು ಅಂತ ಬಯಸು ಮುಂದೆ ಪ್ರೇರಣೆ ಮಾಡ್ತಕ್ಕಂಥವ್ ನಾನೇ. ಇಂದ್ರಿಯಾಭಿಮಾನ ದೇವತೆ ಪ್ರೇರಣೆ ಮಾಡೋ ಕಾರ್ಯ ಮುಗಿಸ್ತೇನೆ. ಆ ನಂತರ ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತಂದು ನೀನು ಮಾಡದೇ ಇದ್ದರೂ ಕೂಡ ಆ ಕೀರ್ತಿ ನಾನು ನಿನಗೆ ಕೊಡ್ತೇನೆ. ಕರ್ಮದ ಯಾವ ದೋಷಗಳನ್ನು ನಿನಗೆ ನಾನು ತಾಗದಂತೆ ಮಾಡೋದಿಲ್ಲ. ಆದ್ದರಿಂದಾಗಿ ಕರ್ತವ್ಯ ಕರ್ಮ ಅತ್ಯಂತ ಅವಶ್ಯಕ. ನಿತ್ಯ ನೈಮಿತ್ತಿಕ ಕರ್ಮಗಳು ಅತ್ಯಂತ ಅವಶ್ಯಕ. ಈ ಒಂದು ಬ್ಯಾಕ್ಗ್ರೌಂಡ್ ಅನ್ನು ಅರ್ಥ ಮಾಡಿಕೊಳ್ಬೇಕು. ಕರ್ಮ ಯಾವುದಕ್ಕೆ? ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಯಾವುದಕ್ಕೆ? ಜ್ಞಾನ ಪಡೆಯುವುದಕ್ಕೋಸ್ಕರ. ಸರಿ, ಅಂತಃಕರಣ ಶುದ್ಧಿ ಆಯಿತು, ಜ್ಞಾನ ಪಡೆದೆವು. ಆ ನಂತರ ನಮ್ಮ ಸತತ ಪ್ರಯತ್ನದಿಂದ ಸಂತುಷ್ಟನಾದ ಪರಮಾತ್ಮ ತನ್ನ ರೂಪವನ್ನು ತಮಗೆ ತೋರಿಸಿದ. ಅಪರೋಕ್ಷ ಜ್ಞಾನವಾಯಿತು ನನಗೆ. ಪರಮಾತ್ಮನನ್ನು ಕಂಡುಕೊಂಡೆ. ನನ್ನ ಸಂಚಿತ ಆಗಾಮಿ ಸಕಲ ಪಾಪಗಳು ಹೊರಟೋದು.
ಇನ್ನೇನು ಸ್ವರೂಪ ಸುಖ ನನಗೆ ಸಿಗ್ಬೇಕು. ಇನ್ಮೇಲೆ ಕರ್ಮದ ಜಂಜಾಟ ಇಲ್ಲ. ಬೆಳಗ್ಗೆ ಏಳಬೇಕು ಅಂತಿಲ್ಲ, ಸಂಧ್ಯಾವನ ಮಾಡಬೇಕು ಅಂತಿಲ್ಲ, ಏನಿಲ್ಲ, ಯಾವುದೇ ರೀತಿಯಾಗಿರುತ್ತೆ ನಿಶ್ಚಿಂತತೆ ಇಲ್ಲ. ಅಪರೋಕ್ಷ ಜ್ಞಾನವಾದ ಮೇಲೆಯೂ ಕೂಡ ಕರ್ಮ ಮಾಡಲೇಬೇಕು. ಅಪರೋಕ್ಷ ಜ್ಞಾನ ಆದಮೇಲೆ ಬೆಳಗ್ಗೆ ಹೇಳಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಅಲ್ಲಿಯೂ ದೇವ್ರ ಪೂಜೆ ಮಾಡಲೇಬೇಕು, ಬ್ರಹ್ಮಯಜ್ಞ ಮಾಡಲೇಬೇಕು. 4ನೇ ಅಧ್ಯಾಯದ 1ನೇ ಪಾದದ 16ನೇ ಸೂತ್ರ ಬ್ರಹ್ಮಸೂತ್ರದಲ್ಲಿ ಓಂ ಅಗ್ನಿಹೋತ್ರಾದಿತು ತತ್ಕಾರ್ಯಾಯೈವ ತದ್ದರ್ಶನಾತ್ ಅಂತ ಸೂತ್ರ ಇದೆ. ಆ ಸೂತ್ರದ ತತ್ವಪ್ರಕಾಶಿಕೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಪೂರ್ವಕೃತ ಅಗ್ನಿಹೋತ್ರಾದ್ಯಂ ಕರ್ಮ ತದಧಿಗಮ ಕರ್ಮಾಖ್ಯ ಕಾರ್ಯಾಯ. ಅಪರೋಕ್ಷ ಜ್ಞಾನ ಪೂರ್ವದಲ್ಲೇ ಮಾಡಿರ್ತಕ್ಕಂಥ ಕರ್ಮಗಳು ಅಂತೇನಿವೆ ಅವೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಅಪರೋಕ್ಷ ಜ್ಞಾನ ಮಾಡಿದ ಮೇಲೆ ಮಾಡ್ತಕ್ಕಂಥ ಕರ್ಮಗಳು ಅಂತ ತಿಳ್ಕೊಂಡು ಅಂತಂದರೆ ನಮ್ಮ ಸ್ವರೂಪ ಸುಖ ಪೂರ್ತಿ ಸ್ವರೂಪ ಸುಖ ಸಿಗುವುದಕ್ಕೋಸ್ಕರ. ಇಲ್ಲ, ಅಪರೋಕ್ಷದ ಮೇಲೆ ಮೋಕ್ಷ ಆಗೇ ಆಗ್ತಾಯಿಲ್ಲ, ಸ್ವರೂಪ ಸುಖ ಸಿಕ್ಕೇ ಸಿಗ್ತದೆ, ಅದಕ್ಕೋಸ್ಕರ ಕರ್ಮ ಏಕೆ? ಸರಿ, ಕೆಲಸಕ್ಕೆ ಹತ್ತಿದ್ರಿ, ಕೆಲಸಕ್ಕೆ ಹತ್ತಿದ ನಂತರ ನಿಮಗೆ ಹೇಳ್ತಾರೆ, ನಿನಗೆ ಇಂಥ ಕ್ಯಾಟಗರಿಯಲ್ಲಿ ಬೇಸಿಕ್ 2000 to 3500 ಈ ಕ್ಯಾಟಗರಿಯಲ್ಲಿ ನಿನಗೆ ಕೆಲಸವನ್ನು ಕೊಟ್ಟಿದ್ದೇವೆ. ಸರಿ, ಅಷ್ಟೇ ಕೆಲಸವನ್ನು ಮಾಡ್ತಾನೆ ಇದ್ದೆ, ಹೆಚ್ಚಿನ ಕೆಲಸ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಆಗ ಅವ್ರು ಏನು ಮಾಡ್ತಾರೆ, ಇಲ್ಲ ನಿನ್ನ ಕೆಲಸ ಸರಿ ಮಾಡಿಲ್ಲ, ಈ ವರ್ಷ ನಿನಗೆ ಪ್ರಮೋಷನ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಸ್ವರೂಪ ಸುಖ ನನಗೆ ಸಿಕ್ಕರೂ ಕೂಡ ಪೂರ್ತಿ ಒಮ್ಮೆಲೆಗೆ ಸಿಕ್ಕೋದಿಲ್ಲ. ಸ್ವರೂಪ ಸುಖ ನನಗೆ ಪೂರ್ಣ ಸಿಗಬೇಕಾಗಿದ್ದರೆ ಅಪರೋಕ್ಷ ಜ್ಞಾನವಾದ ಮೇಲೆಯೂ ಕೂಡ ನಾನು ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು. ಪ್ರಮೋಷನ್ ಬೇಕು ಅಂತ ತಿಳ್ಕೊಂಡಂತಂದರೆ ಅಪರೋಕ್ಷ ಜ್ಞಾನ ನಂತರವೂ ಕೂಡ ನನಗೆ ಸಿಗಲೇಬೇಕು ಅಂತ ತಿಳ್ಕೊಂಡಂತೇಳಿ ಅಂದಿದ್ದ. ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಜ್ಞಾನೋತ್ತರಂ ಅನುಷ್ಠಿತೇನ ನಿವೃತ್ತ ಕರ್ಮಣ. ಅಪರೋಕ್ಷ ಜ್ಞಾನದ ನಂತರ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಕರ್ಮದಿಂದ ಪ್ರಸನ್ನನಾದ ಪರಮೇಶ್ವರ ಪರಮಾತ್ಮ ಮುಕ್ತಿಯಲ್ಲಿ ಹೆಚ್ಚಿನ ಅನುಕೂಲತೆಗಳನ್ನು ಮಾಡಿಕೊಡ್ತಾನಂತೆ. ವಿಷಯಾನುತ್ಪಾದ್ಯ ತದ್ಭೋಗೇನ, ಆ ವಿಷಯದ ಅನೇಕ ರೀತಿಯಾಗಿರ್ತಕ್ಕಂಥ ಸುಖದ ಭೋಗವನ್ನು ಕೊಡ್ತಾನೆ. ಜ್ಞಾನ ಅನಭಿವ್ಯಕ್ತಮಪಿ ಸ್ವರೂಪ ಸುಖಂ ವ್ಯಕ್ತೀಕರೋತಿ. ಅಪರೋಕ್ಷ ಜ್ಞಾನ ಆದ ಮೇಲೆ ಯಾವ ಸುಖ ಇನ್ನೂ ನಮಗೆ ಅಭಿವ್ಯಕ್ತವಾಗಿಲ್ಲ, ಅದು ಅಭಿವ್ಯಕ್ತವಾಗುವಂತೆ ಮಾಡ್ತಾನೆ. ಇದಕ್ಕೆ ಆನಂದ ವೃದ್ಧಿ ಅಂತ ತಿಳ್ಕೊಂಡಂತೆ ಇನ್ನೊಂದು ಹೆಸರಿದೆ. ವೃದ್ಧಿ ಅಂದರೆ ಯೋಗ್ಯತೆ ಮೀರಿ ವೃದ್ಧಿ ಆಗೋದಿಲ್ಲ. ನನ್ನದೇ ನನಗೆ ಪೂರ್ತಿ ಸಿಗಬೇಕಾಗಿದ್ದರೆ ನಾನು ಅಲ್ಲಿರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಲೇಬೇಕು. ನನ್ನ ಕ್ಯಾಟಗರಿ ಬೇಸಿಕ್ 2000 ಪ್ರಾರಂಭವಾದ 3500ವರೆಗೆ ಹೋಗಬೇಕಾಗಿದ್ದರೆ ಪ್ರತಿ ವರ್ಷ ನಾನು ಪ್ರಮೋಷನ್ ಸಿಗಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ ಕರ್ಮಗಳನ್ನು ನಾನು ಮಾಡಲೇಬೇಕಲ್ಲ. ಆದ್ದರಿಂದಾಗಿ ಜ್ಞಾನೋತ್ತರ ಕರ್ಮ ನಾವು ಮಾಡಲೇಬೇಕು. ಲೋಕಮಾನ್ಯ ತಿಲಕರು ಹೇಳ್ತಾರೆ, ಅವರು ಬ್ರಹ್ಮಸೂತ್ರ ಶಂಕರ ಭಾಷೆಯನ್ನು ಇಟ್ಟುಕೊಂಡು ತಮ್ಮ ವ್ಯಾಖ್ಯಾನ ಬರೆದರು. ಇಲ್ಲ, ಕರ್ಮಯೋಗ ಜ್ಞಾನೋತ್ತರದಲ್ಲಿ ಕೂಡ ಕರ್ಮ ಅನಿವಾರ್ಯ. ಇದೊಂದು ಹೊಸದಾಗಿ ನಾನು ಹುಡುಕ್ತಿರ್ತಕ್ಕಂಥ ಸಿದ್ಧಾಂತ.
ಹೊಸದಾಗಿ ನಾನು ರಿಸರ್ಚ್ ಮಾಡಿದ ಸಿದ್ಧಾಂತ ಅಂತ ಹೇಳ್ಕೊಳ್ತಾ ಇದ್ರು. ಆ ನಂತರ ಬೆಳಗಾವಿ ಹತ್ರ ಬಹುಶಃ ಶಿರಟ್ಟಿಯಲ್ಲ ಇನ್ನೊಂದು ಯಾವುದೋ ಊರಿದೆ, ಅಲ್ಲಿ ಅವರಿಗೂ ಲೋಕಮಾನ್ಯ ತಿಲಕರಿಗೂ ಭಗವದ್ಗೀತೆ ಮೇಲೆ ಚರ್ಚೆ ಆಯಿತು. ಆಗ ಸತ್ಯಧ್ಯಾನ ಹೇಳಿದರು, ನೀನೇನು ಹೊಸದಾಗಿ ವಿಷಯ ಹೇಳ್ತೀವಿ, ನಮ್ಮ ಪೂರ್ವಜರು ಮೊದಲಿಂದ ಹೇಳ್ತಾ ಬಂದಿದ್ದಾರೆ, ಜ್ಞಾನೋತ್ತರದಲ್ಲಿ ಕರ್ಮ ಮಾಡಲೇಬೇಕು ಅಂತ ತಿಳ್ಕೊಂಡ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಕೌಶಾರವ ಶ್ರುತಿಯ ಉದಾಹರಣೆಯನ್ನು ಕೊಡ್ತಾರೆ. ಪಶ್ಯನ್ನಪಿ ಇಮ ಆಪ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್ ಯದಾತ್ಮನಃ ಸುನಿಯತಂ ಆನಂದೋತ್ಕರ್ಷಮಾಪ್ನುಯಾತ್. ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದರೂ ಕೂಡ ಬೇರೆ ಯಾವ ವಿಚಾರವನ್ನು ಕೂಡ ಮಾಡದೆ ಸೂಚಿತವಾಗಿರ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸಲೇಬೇಕು. ತನಗೆ ನಿಯತವಾಗಿರ್ತಕ್ಕಂಥ ಕರ್ಮಗಳನ್ನು ಅವನು ಮಾಡಲೇಬೇಕು. ಬ್ರಾಹ್ಮಣನಾದವನು ಕೂಡ ಬ್ರಾಹ್ಮಣ ಕರ್ಮಗಳನ್ನು ಅಲ್ಲಿಯೂ ಮಾಡಬೇಕು. ಕ್ಷತ್ರಿಯನಾದವನು ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಆವಾಗ ಅವನಿಗೆ ಸಿಗಬೇಕಾದ ಪೂರ್ತಿ ಆನಂದ ಅವನಿಗೆ ಸಿಗ್ತದೆ, ಆನಂದೋತ್ಕರ್ಷವಾಗ್ತದೆ. ಸ್ತುತ್ಯಧಿಕರಣದಲ್ಲಿ ಬ್ರಹ್ಮತರ್ಕದ ವಚನವನ್ನು ಆಚಾರ್ಯರು ಪ್ರಮಾಣವಾಗಿ ಕೊಡ್ತಾರೆ. ಯೇಷಾಂ ಜ್ಞಾನಂ ಸಮುತ್ಪನ್ನಂ, ಯಾರಿಗೆ ಅಪರೋಕ್ಷ ಜ್ಞಾನವಾಗಿದೆ, ತೇಷಾಂ ಮೋಕ್ಷೋ ವಿನಿಶ್ಚಿತಃ, ಅವರಿಗೆ ಮೋಕ್ಷ ನಿಶ್ಚಿತ, ತಪ್ಪದೇ ಸಿಗ್ತದೆ. ಆದರೆ ಶುಭಕರ್ಮಭಿರಾಧಿಕ್ಯಂ, ಸತ್ಕರ್ಮಗಳನ್ನು ಮಾಡಿದರೆ ಆನಂದದ ಅಭಿವೃದ್ಧಿ ಆಗ್ತದೆ. ಅಂದರೆ ತನಗೆ ಸಿಗಬೇಕಾದ ಎಲ್ಲ ಆನಂದ ಸಿಗ್ತದೆ. ಇಲ್ಲ ಮಾಡಲಿಲ್ಲ ಅಂತಿಕೊಂಡಂತಂದ್ರೆ ಅವ್ನು ಸಿಗುವ ಆನಂದ ಸಿಕ್ಕೋದಿಲ್ಲ. ಏನು ಅದಕ್ಕೆ ಮಿನಿಮಮ್ ಇರ್ತಾಷ್ಟು ಸಿಗ್ತದೆ ಅಷ್ಟು. ವಿಪರೀತ ಸ್ವತ್ತಮರ ದುರಾದಿಗಳನ್ನು ಮಾಡಿದರೆ ಅದು ಕೂಡ ಸಿಕ್ಕೋದಿಲ್ಲ. ಆದ್ದರಿಂದಾಗಿ ಭಗವತ್ ಪ್ರೀತಿಕರವಾದ ಕರ್ಮ ಅಪರೋಕ್ಷ ಜ್ಞಾನ ನಂತರವೂ ಕೂಡ ಬ್ರಹ್ಮಸೂತ್ರ ಪಾರದ ಸ್ತುತ್ಯಧಿಕರಣದಲ್ಲಿ ಬ್ರಹ್ಮಾಂಡ ಪುರಾಣದ ಉದಾಹರಣೆಯನ್ನು ಕೊಡ್ತಾರೆ ಆಚಾರ್ಯರು. ಜ್ಞಾನಾತ್ ಮೋಕ್ಷೋ ಭವತ್ತೇವ ಸರ್ವ ಅಕಾರ್ಯ ಕೃತೋಪಿತು. ಜ್ಞಾನಾನಂತರ ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡದೇ ಇದ್ರೂ ಮೋಕ್ಷ ಸಿಗ್ತದೆ. ಅಪರೋಕ್ಷ ಜ್ಞಾನ ಆಗಿದೆ ಅಂದಮೇಲೆ ಪರಮಾತ್ಮ ಮೋಕ್ಷ ಕೊಡ್ತಾನೆ. ಆದರೆ ಆನಂದೋ ರಸತೆ ಅಕಾರ್ಯಾತ್, ಕರ್ತವ್ಯ ಕರ್ಮಗಳನ್ನು ಮಾಡದೇ ಇದ್ದ ಅವನ ಅಂಧಹಾಸವಾಗ್ತದೆ. ಅವನು ಸಿಗಬೇಕಾಗಿರ್ತಕ್ಕಂಥ ಪೂರ್ತಿ ಆನಂದ ಸಿಕ್ಕೋದಿಲ್ಲ. ಅಲ್ಲಿ ಶೋಚಿತ ಶುಭ ಕರ್ಮಗಳನ್ನು ಮಾಡಿದರೆ ಆನಂದ ವರ್ಧತೆ, ಆನಂದದ ಅಭಿವೃದ್ಧಿ ಆಗ್ತದೆ. ಅನುವ್ಯಾಖ್ಯಾನದಲ್ಲಿಯೂ ಕೂಡ 3ನೇ ಅಧ್ಯಾಯ 4ನೇ ಪಾದದಲ್ಲಿ 205ನೇ ಶ್ಲೋಕದಲ್ಲಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಶುಭೇನ ಆನಂದ ವೃದ್ಧಿ ಸ್ಯಾತ್. ಅಪರೋಕ್ಷ ಜ್ಞಾನಾನಂತರದಲ್ಲಿ ಶುಭ ಕರ್ಮಗಳನ್ನು ಮಾಡಿದರೆ ಆನಂದ ವೃದ್ಧಿ ಆಗ್ತದೆ. ಅಶುಭ ಕರ್ಮಗಳ ಮಾಡಿದರೆ ಹ್ರಾಸಃ, ಆನಂದ ಹ್ರಾಸವಾಗ್ತದೆ. ಇದು ಜ್ಞಾನಿಗಳು ಇರ್ತಕ್ಕಂಥ ನಿಯಮ. ತೇನ ಕರ್ತವ್ಯಂ ಶುಭಮೇವ, ಶುಭ ಕರ್ಮಗಳನ್ನೇ ಅವರು ಜ್ಞಾನಾನಂತರವೂ ಕೂಡ ಮಾಡಲೇಬೇಕು. ಅಲ್ಲಿಯೂ ಸೂಚಿತವಾಗಿರ್ತಕ್ಕಂಥ ಕರ್ಮ ತಪ್ಪಿದ್ದಲ್ಲ, ಅಲ್ಲೇ ತಪ್ಪಿದ್ದಲ್ಲ ಅಂತಕೊಂಡಂತಂದ್ಮೇಲೆ ಸಂಸಾರದಲ್ಲಿ ಸೂಚಿತ ಕರ್ಮ ಮಾಡಲೇಬೇಕಲ್ಲ. ದುರ್ದೈವ, ನಮ್ಮ ಸೂಚಿತ ಕರ್ಮ ಅಂತ ಅನ್ನೋದೇ ನಮಗೆ ಗೊತ್ತಿಲ್ಲ. ಏನೋ ಮಾಡ್ತೇವೆ, ಹೇಳ್ತೇವೆ, ಗಡಿಬಿಡಿಯಲ್ಲಿ ಸಂಧ್ಯಾ ವಂದನೋ ಏನೋ ದೇವ್ರ ಪೂಜೆನ ಕೆಲಸ ಮಾಡ್ತೇವೆ. ಆದರೆ ನಾನು ಬ್ರಾಹ್ಮಣ,
ಅಧ್ಯಯನ ಅಧ್ಯಾಪನ ತಪ್ಪದೆ ವೇದಾಧ್ಯಾಪನ ಮಾಡಲೇಬೇಕು ಅಂತ ಅನ್ನೋದನ್ನು ನಾವು ವಿಚಾರವೇ ಮಾಡೋದಿಲ್ಲ. ದಾನ ಕೊಡಬೇಕು, ಜಪತಪಾದಿಗಳನ್ನು ಮಾಡಿ ದಾನ ತೆಗೆದುಕೊಳ್ಳುವ ಅಧಿಕಾರವನ್ನು ಸಂಪಾದಿಸಬೇಕು. ಜಪತಪಾದಿಗಳನ್ನು ಮಾಡೋದೇ ಇಲ್ಲ. ಯಜ್ಞ ಪೂಜಾದಿಗಳನ್ನು ಮಾಡಬೇಕು, ಯಾರಿಗೆ ಗೊತ್ತಿಲ್ಲ ಅವ್ರ ಕಡೆಯಿಂದ ಮಾಡಿಸ್ಬೇಕು. ಈ ಕರ್ತವ್ಯವನ್ನು ಕೂಡ ನಾವು ನಿರ್ವಹಿಸುವುದಿಲ್ಲ. ಸೋಚಿತ ಕರ್ಮಗಳನ್ನು ಮಾಡಿದರೆ ಮಾತ್ರ ಅಂತಃಕರಣ ಶುದ್ಧಿಯಿಂದಲೇ ಜ್ಞಾನ, ಆ ಜ್ಞಾನದಿಂದಲೇ ಪರಮಾತ್ಮ ಅನುಗ್ರಹ, ಅದರಿಂದ ಅಪರೋಕ್ಷ ಜ್ಞಾನ ನಂತರ ಮಾಡ್ತಕ್ಕಂಥದ್ದರಿಂದ ಮೋಕ್ಷದಲ್ಲಿ ಆನಂದ, ಅಭಿವೃದ್ಧಿ, ಪ್ರಯತ್ನ ಎಲ್ಲ ಕಾರ್ಯದಲ್ಲಿಯೂ ಕೂಡ ಅಷ್ಟೇ ಅನಿವಾರ್ಯವಾಗಿದೆ. ಕಷ್ಟಪಟ್ಟು ನಮ್ಮ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸಬೇಕು. ಸ್ವಲ್ಪ ನೆಗಡಿ ಕೆಮ್ಮು ಬಂತು ಅಂತಂದರೆ, ಶೀತ ಆಯಿತು ಅಂತ, ಶೀತ ಇದೆ, ಸ್ನಾನ ಬೇಡ, ಪೂಜೆ ಬೇಡ, ಚಹಾ ಬೇಡ ಅನ್ನೋದಿಲ್ಲ, ಕಾಫಿ ಬೇಡ ಅನ್ನೋದಿಲ್ಲ, ಊಟ ಬೇಡ ಅನ್ನೋದಿಲ್ಲ, ಟಿ ವಿ ಬೇಡ ಅನ್ನೋದಿಲ್ಲ, ಮೊಬೈಲ್ ಬೇಡ ಅನ್ನೋದಿಲ್ಲ. ಬೇಡ ಅನ್ನೋದು ಸಂಧ್ಯಾ ವಂದನೆ, ದೇವ್ರ ಪೂಜೆ ಅಷ್ಟೇ. ಅದಕ್ಕೆ ನಮಗೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ ರೀ. ಇಲ್ಲೇ ಕೂತ್ಕೊಳ್ತೇವೆ, ಇಲ್ಲೇ ತಿರುಗ್ತಿರ್ತೇವೆ. ಈ ಮಾತನ್ನು ತತ್ವಪ್ರದೀಪಕಾರ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಕೂಡ ಹೇಳ್ತಾರೆ. ಜ್ಞಾನಾದೇವ ಅಪವರ್ಗ ಅಪರೋಕ್ಷ ಜ್ಞಾನ ಮೋಕ್ಷ ನಿಶ್ಚಿತ, ತಥಾಪಿತು ಯಥಾ ಯಥಾ ಕರ್ಮ ಕುರುತೆ. ಹೇಗೆ ಸೋಚಿತವಾಗಿರ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನು ಅಲ್ಲಿಯೂ ಕೂಡ ಭಗವದರ್ಪಣ ಬುದ್ಧಿಯಿಂದ ಮಾಡ್ತೇವೆ. ತಥಾ ಆನಂದ ಅಧಿಕ ಭವತಿ. ಆದ್ದರಿಂದಾಗಿ ಇಲ್ಲಿ ಅಂತೂ ನಾವು ಜ್ಞಾನ ಮಾರ್ಗಗಳು, ದೇವರಲ್ಲಿ ವಿಶ್ವಾಸ ಇದೆ, ಪರಮಾತ್ಮ ನನಗೆ ಶ್ರದ್ಧೆ ಇದೆ ಅಂತ ನನಗೆ ಗೊತ್ತಿದೆ. ನಾನೇಕೆ ಏಕಾದಶಿ ಉಪವಾಸ ಮಾಡಲಿ? ನಾನ್ಯಾಕೆ ವೈಶ್ವದೇವ ಮಾಡಲಿ? ನಾನ್ಯಾಕೆ ದೇವ್ರ ಪೂಜೆ ಮಾಡಲಿ? ನಾನು ನೋಡಿದ್ದೇನೆ, ದೇವರಲ್ಲಿ ವಿಶ್ವಾಸ ಇದೆ, ಗುರುಗಳಲ್ಲಿ ವಿಶ್ವಾಸ ಇದೆ, ಆದರೆ ದೇವರ ಪೂಜೆ ಮಾಡೋದಿಲ್ಲ, ಭಗವಂತ ನೈವೇದ್ಯ ತೋರಿಸೋದಿಲ್ಲ. ದಿನಾಲು ಉಣ್ಣುವ ಅನ್ನ ಪಾಪವನ್ನೇ ತಿಂತೇವೆ. ಹೇಳಿದ್ದಾನೆ ಪರಮಾತ್ಮ, ಹೇಳಿದ್ದಾನೆ, ಏ ಪಚಂತಿ ಆತ್ಮಕಾರಣ ಸತ್ಯೇನೋ ದಂಡಮರತಿ. ನೈವೇದ್ಯ ಇಲ್ಲದೆ ತಟ್ಟೆಯಲ್ಲಿ ಬಡಿಸಿದ ಆಹಾರವನ್ನು ತಿಂತಾ ಇದ್ದರೆ ಪ್ರತಿ ನಿಮಿಷದ ನೆನಪಿಗೆ ಬರಬೇಕು, ನಾನು ಪ್ರತಿ ಅಗಳಿಗೂ ಪಾಪವನ್ನು ತಿಂತಾ ಇದ್ದೇನೆ, ಹೊಸ ಪಾಪವನ್ನು ಗಳಿಸ್ತಾ ಇದ್ದೇನೆ. ಎಷ್ಟು ರುಚಿಯಾಗಿದ್ರಿ? ಯಾವ ಹೋಟೆಲ್ನಿಂದ ತರಿಸಿದ್ದೀರಿ ಈ ಬರ್ಗರು, ಈ ಪಿಜ್ಜಾ? ಹೌದು, ಪಾಪವನ್ನು ಕೊಡ್ತಕ್ಕಂಥ ಏನು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ಬಂದಿದೆ. ಪ್ರತಿ ತುತ್ತಿಗೂ ಕೂಡ ಹೆಚ್ಚಿನ ಪಾಪ ಬರ್ತಾ ಹೋಗ್ತದೆ. ಯಾಕೆ? ಭಗವಂತನ ನಿವೇದನೆ ಮಾಡಲಿಲ್ಲ. ಪರಮಾತ್ಮನಿಗೆ ನಿವೇದನ ಮಾಡಿ ಊಟ ಮಾಡಿದರೆ, ಪರಮಾತ್ಮನ ಪೂಜೆ ಮಾಡಿ ಪರಮಾತ್ಮ ನೈವೇದ್ಯ ತೋರಿಸಿ ಊಟ ಮಾಡಿದರೆ, ಪ್ರತಿಯೊಂದು ತುತ್ತಿಗೂ ಅನೇಕ ವ್ರತ ನಿಯಮ ಉಪವಾಸ ಮಾಡಿದ ಪುಣ್ಯ ಸಿಗ್ತದೆ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿದ ಪುಣ್ಯ ಸಿಗ್ತದೆ. ಆದರೆ ನಮಗೆ ಪುಣ್ಯ ಬೇಡಾಗಿದ್ರೆ ನಾವು ಎಷ್ಟು ಮೂರ್ಖರಿದ್ದೇವೆ. ಒಂದು ಪೂಜೆಗೆ ಮನಸ್ಸು ಕೊಡೋದು, ನೌಕರಿ, ದೊಡ್ಡ ದೊಡ್ಡ ಕೆಲಸ ಇದೆ, ಭಾಳ ಒಳ್ಳೆಯ ಲಕ್ಷಾವಧಿ ರೂಪಾಯಿ ಗಳಿಸ್ತಾ ಇದ್ದೇವೆ, ಆದರೆ ಭಗವಂತನಿಗೆ ಪೂಜೆ ಮಾಡೋದು ಇಷ್ಟೆಲ್ಲ ಬುದ್ಧಿ, ಶಕ್ತಿ, ಸಾಮರ್ಥ್ಯ, ಅವಯವ, ಇಂದ್ರಿಯಮಾನ ದೇವತೆಗಳು ಎಲ್ಲವನ್ನೂ ಕೊಟ್ಟ ಆ ದೇವರನ್ನು ಮರೆತು ಬಿಡ್ತೇವೆ. ಹೋಗಿ ನಮ್ಮ ಬಾಸ್ಗೆ, ಸಾಬ್ ನಮಸ್ಕಾರ, ನಮಸ್ತೆ ಸಾಬ್, ಅವನು ಹೇಳಿದೆಲ್ಲ ಕೆಲಸ ಮಾಡ್ತಾರೆ. ಎಂಥ ವಿಪರ್ಯ ಜೀವನದದು! ಎಂಥ ಬುದ್ಧಿಹೀನತೆ ನಮಗಿದೆ, ಎಷ್ಟು ವಿವೇಕ ನಮಗಿಲ್ಲ. ಯಾವನು ಏನು ಕೊಟ್ಟಿದ್ದಾನೆ, ಆ ಪರಮಾತ್ಮನ ಏನು ಕೊಟ್ಟಿದ್ದಾನೆ ಲೆಕ್ಕ ಹಾಕೊಳ್ಳೋಣ. ಇದೇ ಯಾರು ಹೇಳ್ತಾರೆ, ಕರ್ಮ ಶುಭಾಶುಭ ಕರ್ಮಗಳು ಪರಮಾತ್ಮ ನಮ್ಮ ಕಡೆಯಿಂದ ಮಾಡಿಸ್ತಾನೆ.
ಆದರೆ ಮಾಡಲೇಬೇಕು. ಸರಿ, ಕರ್ಮ ಮಾಡಿದೆ, ಅವನು ಹೇಳಿದ ಕೆಲಸ ಮಾಡಿದೆ, ಆದರೆ ಈ ಕೆಲಸ ಮಾಡಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ ರಿಪೋರ್ಟ್ ಮಾಡದೇ ಇದ್ರೆ ಅವನು ನಿಮಗೆ ಅದಕ್ಕೆ ಬೇಕಾಗಿ ಕೊಡ್ತಕ್ಕಂಥ ಹಣ ಕೊಡೋದಿಲ್ಲ. ಏನ್ರಿ, ನಿಮ್ಮ ಕೆಲಸ ಮಾಡಿ ನಾನು 2 ತಿಂಗಳಾಯಿತು, ಅದನ್ನ ಬರಬೇಕಾಗಿರ್ತಕ್ಕಂಥ ಹಣ ಬರಲಿಲ್ಲಲ್ಲ ಅಂತ ತಿಳ್ಕೊಂಡಂತಂದ್ರೆ ನೀವು ರಿಪೋರ್ಟ್ ಮಾಡಿದ್ರ ಕೆಲಸ ಆಗಿದೆ ಅಂತ ನನ್ನ ಚೆಕ್ ತಯಾರಿದೆ. ಹಾಗೆ ಮಾಡಿದ ಕರ್ಮಗಳನ್ನು, ಕರ್ತವ್ಯ ಕರ್ಮಗಳನ್ನು ಧ್ಯಾನಪೂರ್ವದಲ್ಲಾಗಲಿ ಧ್ಯಾನೋತ್ತರದಲ್ಲಾಗಲಿ ಮಾಡಿದ್ದನ್ನು ಕೃಷ್ಣಾರ್ಪಣ ಅಂತೇಳಿ ಅದನ್ನು ಸಮರ್ಪಣೆ ಮಾಡಲೇಬೇಕು. ಕರ್ಮ ಮಾಡುವುದು ಎಷ್ಟು ಅನಿವಾರ್ಯವೋ, ಕರ್ಮ ಮಾಡುವಾಗ ನಾಹಂಕರ್ತ ಹರಿಕರ್ತ ಅಂತನ್ನೋ ಭಾವನೆ ಎಷ್ಟು ಅನಿವಾರ್ಯವೋ ಅಷ್ಟೇ ಅನಿವಾರ್ಯ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡೋದು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತ ಯಶ ಸ್ಮೃತ ಚ ನಾಮುಕ್ತ ಪಶ್ಯಂತ ಸಕಲ ಪಾಪಾಹ ಅಂತಹ ಪರಮಾತ್ಮ ನಿನಗೆ ಸಮರ್ಪಣೆ ಮಾಡ್ತೇನೆ. ತವ ಪೂಜಾ ನ್ಯೂನಂ ಸಂಪೂರ್ಣತಾಮ್ಯ ಅದು ಸದ್ಯ ಒಂದೇ ತಮುಚ್ಯುತಂ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಲೇಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಇದನ್ನು ಭಗವದ್ಗೀತೆಯಲ್ಲಿ ಮೆಚ್ಚಿ ಹೆಜ್ಜೆ ಹೆಜ್ಜೆಗೂ ಹೇಳ್ತಾನೆ. ಮಾಡಿದ್ದನ್ನು ಸಮರ್ಪಣೆ ಮಾಡು, ಕೃಷ್ಣಾರ್ಪಣ ಅಂತಿಕೊಂಡಂತ ಅನ್ನು. ಯತ್ಕರೋಷೆ ಯದಸ್ನಾಶೆ ಯಜ್ಜುಹೋಷೆ ದದಾಸೆಯತ ಯತ್ ತಪಸ್ಯಸೆ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಏನು ಕರ್ತವ್ಯವನ್ನು ಮಾಡ್ತೀಯ ನೀನು? ಯಾವ ನೈವೇದ್ಯವನ್ನು ಕೃಷ್ಣಾರ್ಪಣ ಭಗವಂತ ನಿನಗೋಸ್ಕರ ಇದು ಆಹುತಿ ಅಂತ ತಿಳ್ಕೊಂಡಂತೇಳಿ ತಿಂತೀಯ ನೀನು? ಯಾವ ಯಜ್ಞಯಾಗ ವೈಶ್ವದೇವಾದ ಯಜ್ಞಗಳನ್ನು ಮಾಡ್ತಿ? ಯಾವ ದಾನ ಧರ್ಮಾದಿಗಳನ್ನು ಮಾಡ್ತಿ? ಜಪತಪಾದಿಗಳನ್ನು ಏನು ಮಾಡ್ತಿ? ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಅರ್ಪಿಸು. ತತ್ ಕುರುಷ್ವ ಮದರ್ಪಣಂ 9ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ. 18ನೇ ಅಧ್ಯಾಯದ 57ನೇ ಶ್ಲೋಕದಲ್ಲಿ ಹೇಳ್ತಾನೆ, ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ತತ್ಪರಃ. ಆಚಾರ್ಯ, ನಿಮ್ಮಲ್ಲಿ ಬಂದಿರ್ತೇವೆ, ಪಂಚಾಮೃತ ಅಭಿಷೇಕ ಮಾಡಿಸ್ತೇವೆ ಅಥವಾ ವಸ್ತ್ರ ಸಮರ್ಪಣೆ ಮಾಡ್ತೇವೆ, ಆ ರೀತಿಯ ದುಡ್ಡು ನಿಮಗೆ ಆನ್ಲೈನಲ್ಲಿ ಕಳಿಸ್ತೇವೆ ಮತ್ತು ನಿಮಗೆ ಚೆಕ್ ಕೊಡ್ತೇವೆ. ನೀವು ನಮ್ಮ ಕಡೆಯಿಂದ ಎಲ್ಲಿ ನೀರು ಬಿಡಿಸ್ತೀರಿ? ಪಂಚಾಮೃತ ಅಭಿಷೇಕ ಪ್ರವಚನ ಆಗುವಷ್ಟೆಲ್ಲೆಲ್ಲಿ ಹಾಕಿರ್ತೀವಿ, ಊಟ ಕೂತ್ಕೊಂಡ್ಬಿಡ್ತೇವೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ನೀರು ಬಿಟ್ಟುವುದಂತೂ ಕ್ರಿಯೆ ಸರಿ, ಇಲ್ಲದೇ ಇದ್ರೆ ಚೇತಸ ಸರ್ವಕರ್ಮಾಣಿ, ಅಲ್ಲೇ ಕೂತ್ಕೊಂಡಿರ್ತಕ್ಕಂಥ ನೀವು ಪರಮಾತ್ಮ ಗುರುಗಳ ಮುಖಾಂತರ ಪಂಚಾಮೃತ ಅಭಿಷೇಕ ಮಾಡಿಸಿದ್ದೇನೆ, ಕೃಷ್ಣಾರ್ಪಣ ಮಸ್ತು. ಮನಸ್ಸಿಂದ ಆದರೂ ಕೂಡ ತರ್ಪಣೆ ಸಮರ್ಪಣೆ. ಹಸ್ತೋದಕ ಮಾಡಿಸಿದ್ದೇನೆ, ಕೃಷ್ಣಾರ್ಪಣ ಮಸ್ತು. ಅನುಕೂಲ ಇದೆ ಸ್ವಲ್ಪ ನೀರು ಬಿಡಿಸ್ಬಿಡಿ ಅಂತ ಅನ್ನಿ. ಕೆಲವು ಸಲ ಅವ್ರಿಗೆ ಅನುಕೂಲ ಇರೋದಿಲ್ಲ, ಗಡ್ಬಿಡಿ ಇರೋದಿಲ್ಲ, ಮನಸ್ಸಿನಿಂದ ಸಮರ್ಪಣೆ ಮಾಡಿ. ಚೇತಸ ಸರ್ವಕರ್ಮಾಣಿ ಸನ್ಯಸ್ಯ ಮತ್ಪರಹ ಅಂತ ಹೇಳಂದಿದ್ದಾರೆ. ನೀರು ಬಿಟ್ಟರೂ ಕೂಡ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲದೆ ಇದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅವ್ರು ಮಂತ್ರಾಕ್ಷತೆ ಆಗ್ತಾರೆ, ಕೃಷ್ಣಾರ್ಪಣ ಅಂತಂತಾರೆ, ಕೃಷ್ಣಾರ್ಪಣ ಅಂತೀವಿ, ನಮ್ಮ ಲಕ್ಷ್ಯ ಬೇರೆ ಎಲ್ಲೋ. ನಾನು ಸೇವೆ ಮಾಡಿಸಿದ್ದನ್ನು ಇನ್ನೊಬ್ಬರು ನೋಡಿದ್ದಾರೋ ಇಲ್ಲೋ, ಹಾಗೆ ಹೀಗೆ ಅಂತ ಏನೇನೋ ವಿಚಾರಗಳು ಬರ್ತಿರ್ತದೆ. ಅದಕ್ಕೋಸ್ಕರ ಭಗವದ್ಗೀತೆ 5ನೇ ಅಧ್ಯಾಯದ 10ನೇ ಶ್ಲೋಕ ಹೇಳ್ತದೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ
ಕರ್ಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನೇ ಇದರ ಸ್ವತಂತ್ರಕರ್ತ. ಆದ್ದರಿಂದಾಗಿ ಇದಕ್ಕೆ ನಂದು ಯಾವ ಅಧಿಕಾರವೂ ಇಲ್ಲ, ನಾನು ಕೇವಲ ನಿಮಿತ್ತ ಮಾತ್ರ. ಈ ರೀತಿಯಾಗಿ ಆದ್ದರಿಂದಾಗಿ ಮಾಡಿದವನು ಅವನೇ, ಅವನಿಗೆ ಸಮರ್ಪಿತ ಅಂತ ತಿಳ್ಕೊಂಡಂತ ಹೇಳಿದರೆ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಬಸ, ನೀರಿನಲ್ಲಿದ್ದ ತಾವರೆ ಎಲೆಗಳು ಹೇಗೆ ಒದ್ದೆ ಆಗೋದಿಲ್ವೋ, ಇವನು ಕೂಡ ಕರ್ಮ ಮಾಡಿದರೂ ಕೂಡ ಅಲ್ಲಿ ಕರ್ಮ ಮಾಡುವ ಸಂದರ್ಭದಲ್ಲಿ ಆದ ದೋಷಗಳಿಂದ ಇವನಿಗೆ ಯಾವುದೇ ವಿಕೃತಿ ಆಗೋದಿಲ್ಲ, ದೋಷದ ಲೇಪ ಇವನಿಗೆ ಆಗೋದಿಲ್ಲ, ಪಾಪದ ಲೇಪ ಆಗೋದಿಲ್ಲ. ನ ಕರ್ಮ ಲಿಪ್ಯತೆ ಎಂದರೆ ಅಂತೇಳಿ ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳಿದ್ದಾನೆ. ಮತ್ತೆ ಅದೇ ಭಗವದ್ಗೀತೆಯಲ್ಲಿ ಅದೇ ಶ್ಲೋಕದಲ್ಲಿ ಹೇಳ್ತಾನೆ, ಸರ್ವಕರ್ಮಾಣಿ ಮನಸಾ ಸನ್ಯಸ್ತಾತ್ತೇ ಸುಖಂ ವಸಿ. ಪರಮಾತ್ಮ ನಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಲಂ ತಥಾ ಮತ್ಕೃತ ಪೂಜಾ ತತ್ಪ್ರಸಾದೇ ನಾಣ್ಯತ ನ ಜಾನೇ ಕರ್ಮ ಯತ್ಕಿಂಚಿನ್ ನ ಆಪ್ ಲೌಕಿಕ ವೈದ್ಯಕಿ. ಅದೆಲ್ಲೂ ನಿನಗೆ ಸಮರ್ಪಿತ ಅಂತ ತಿಳ್ಕೊಂಡು ಅಂತ ಹೇಳಿದರೆ ಬೇಡ, ಮನಸ್ಸಿನಿಂದ ಕೃಷ್ಣಾರ್ಪಣ ಅಂತ ಅಂದ್ಬಿಡಿ. ಮನಸಾ ಸನ್ಯಸ್ಯ ಸರ್ವಕರ್ಮಾಣಿ ನವದ್ವಾರೇ ಪುರಿಯ ದೇಹಿ ನೈವ ಕುರುವನ್ನ ಕಾರ್ಯ. ಈ ಮನುಷ್ಯ ಜನ್ಮದಲ್ಲಿ ಇದ್ರೂ ಕೂಡ ಕ್ಷಣ ಕ್ಷಣಕ್ಕೂ ನನ್ನ ಕಡೆಯಿಂದ ಪಾಪಗಳು ಆಗ್ತಾ ಇದ್ರೂ ಸಹಿತ ಕೃಷ್ಣಾರ್ಪಣ ಭಾವದಿಂದ ಯಾವಾಗ ನಾವು ಮಾಡಿ ಪರಮಾತ್ಮನ ಸಮರ್ಪಣಾ ಭಾವದಿಂದ ಅವನೇ ಮಾಡಿದ್ದಾನೆ ಅಂತಕೊಂಡಂತ ನಾವು ಅನುಸಂಧಾನವಾಗಿ ಮಾಡ್ತೇವೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ತಟ್ಟುವುದಿಲ್ಲ. ಅರ್ಜುನ ಹೇಳ್ತಾನೆ, ಪರಮಾತ್ಮ ಯುದ್ಧ ಹಿಂಸಾ ಕೆಲಸ, ಎರಡು ಜನರನ್ನು ಕೊಲ್ಲಬೇಕಾಗ್ತದೆ, ಎರಡು ಜನರನ್ನು ಗಾಯಗೊಳಿಸ್ಬೇಕಾಗ್ತದೆ. ಪಾಪ ಕೊಂದ ಮನೆ ಹೆಣ್ಮಕ್ಳು ಪಾಪ ವಿಧವೆಯರಾಗಿರ್ತಕ್ಕಂಥ ಎಷ್ಟು ದುಃಖ ಪಡ್ತಾರೋ. ಆ ಹಿಂಸಾ ಕರ್ಮ ಏಕೆ? ಹೋಗಿ ನಾನು ಸನ್ಯಾಸ ತೆಗೆದುಕೊಂಡು ಕಾಡಿನಲ್ಲಿ ಹೋಗಿ ತಪಸ್ ಮಾಡ್ತೇನೆ ಕೃಷ್ಣ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನಾನು ಮಾಡ್ತೇನೆ ಅಂತ ಯಾಕಂತೀಯೋ? ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ, ಈ ಸಕಲ ಕರ್ಮಗಳನ್ನು ಸ್ವತಂತ್ರವಾಗಿ ಮಾಡತಕ್ಕಂಥವನು ಪರಮಾತ್ಮ, ಅವನೇ ಮಾಡಿಸ್ತಾ ಇದ್ದಾನೆ. ಅಧ್ಯಾತ್ಮ ಚೇತಸ, ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಫಲದ ಯಾವ ಆಶೆಯನ್ನು ಇಟ್ಟುಕೊಳ್ಳದೆ, ಫಲದ ಮೇಲಿನ ಮೋಹ ಇಟ್ಟುಕೊಳ್ಳದೆ, ಯುದ್ಧಸ್ವ ವಿಗತ ಜ್ವರ, ಯುದ್ಧ ಮಾಡು, ನಿನಗೆ ಹಿಂಸೆ ಪಾಪ ಬರೋದಿಲ್ಲ. ಜಡ್ಜ್ ನಿರ್ಣಯ ಕೊಡ್ತಾನೆ, ಇವನಿಗೆ ಫಾಸಿ ಶಿಕ್ಷೆಯನ್ನು ಕೊಡಿ, ಇವನಿಗೆ ಹ್ಯಾಂಗ್ ಮಾಡಿಬಿಡಿ ಅಂತ ತಿಳ್ಕೊಂಡಂತೇಳಿ ಹ್ಯಾಂಗ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಕಟ್ಟಿ ಆನಂತರ ದಾರ ಎಳೆದು ಕೆಳಗೆ ಇದನ್ನು ಸರಿಸಿಬಿಡ್ತಾನೆ. ಆಗ ಅವನು ಆ ಇದಕ್ಕೆ ಪ್ರಾಣ ಬಿಡ್ತಾನೆ. ಅವನಿಗೆ ಪಾಪ ಹತ್ತೋದಿಲ್ಲ, ಯಾಕಂದ್ರೆ ಅವನ ಕೆಲಸ ಇಲ್ಲ, ಆರ್ಡರ್ ಮಾಡಿದವನೇ ಅವನು. ಇದು ನನ್ನ ಆರ್ಡರ್ ಅಂತ ಮಾಡ್ತಾ ಇದ್ದೇನೆ, ನನ್ನ ನೌಕರಿ ಇದು ನನಗೆ ಯಾವ ಲಾಭ ಇಲ್ಲ ಅಂತ ಅನುಸಂಧಾನ ಇಟ್ಟರೆ ಅವನಿಗೆ ಯಾವುದೇ ರೀತಿಯಾದಂಥ ಅವನು ಗೆಲ್ಲಿಗೆ ಹಾಕಿದ್ದಾನೆ, ಅವನನ್ನು ಹೆಂಗೆ ಮಾಡಿದ್ದಾನೆ, ಅವನಿಗೂ ಕೂಡ ಹೆಂಗೆ ಮಾಡಿ ಅಂತ ಕೊಡೋದಕ್ಕೆ ಬರ್ತದೆಯಾ? ಇಲ್ಲ. ನಿರಾಸೆ ನಿರ್ಮಮಭೂತ್ವ ಯುದ್ಧಸ್ವ ವಿಗತ ಜ್ವರ. ಭಾಗವತ 11ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕಾಯೇನ ವಾಚ ಮನಸ್ಸೇಂದ್ರಿಯ ಇರುವ, ಶರೀರದಿಂದಾಗಲಿ ಮನಸ್ಸಿನಿಂದಾಗಲಿ ಇಂದ್ರಿಯಗಳಿಂದಾಗಲಿ ಬುದ್ಧಿಯಿಂದಾಗಲಿ ಆತ್ಮನಾವ ಮನಸ್ಸಿನಿಂದಾಗಲಿ ಅಥವಾ ಕರ್ತೃತ್ವ ಇರತಕ್ಕಂಥ ಜೀವನಿಂದಾಗಲಿ ಅನುಸೃತ ಸ್ವಭಾವಂ ಅಭ್ಯಾಸ ಆಗಿರ್ತದೆ. ಆ ಅಭ್ಯಾಸದಿಂದ ಮಾಡತಕ್ಕಂಥ ಕರ್ಮಗಳು ಅಂತೇನಿದೆ, ಏನೇನು ಕರ್ಮಗಳು ನಿನ್ನ ಕಡೆಯಿಂದ ಆಗುತ್ತದೆಯೋ ಯದ್ಯತ್ ಸಕಲಂ ಪರಸ್ಮೈ, ಎಲ್ಲವನ್ನು ಆ ಸರ್ವೋತ್ತಮನಾಗಿರ್ತಕ್ಕಂಥ ನಾರಾಯಣ ಏತಿ ಸಮರ್ಪಯೇತ್, ಭಗವಂತನೇ ಕೃಷ್ಣಾರ್ಪಣವನ್ನು ತಿಳ್ಕೊಂಡು ಅಂತೇಳಿ ಸಮರ್ಪಣೆ ಮಾಡಲೇಬೇಕು. ಆಗ ಫಲ ಸಿಗ್ತದೆ. ಕೃಷ್ಣಾರ್ಪಣ ಅಂದೇ ಇದ್ರೆ ಫಲ ಸಿಕ್ಕೋದಿಲ್ಲ. ಪರಮಾತ್ಮ ಕೆಲವು ಸಲ ಕ್ಷಮಿಸ್ತಾನೆ, ಆಯ್ತು ತಂದೆಲ್ಲ ಮಾಡ್ತಾನೆ ಅಂತ ಹೇಳೋಣ,
ಅದನ್ನೇ ಅಭ್ಯಾಸ ಇಟ್ಕೊಂಡಿದ್ರೆ ಮತ್ತೆ ಫಲ ಕೊಡೋದಿಲ್ಲ ಪರಮಾತ್ಮ. ಭಾಗವತ ಆತ್ಮನಿರ್ಣಯದಲ್ಲಿ ಕೂಡ ಆಚಾರ್ಯ ಪ್ರಮಾಣ ಕೊಡ್ತಾರೆ, ವೇದೋಕ್ತಮೇವ ಕರ್ಮಾಣ, ವೇದದಲ್ಲಿ ಸ್ವರ್ಣಾಶ್ರಮೋಚಿತವ ಅಂತ ಹೇಳಿದ ಕರ್ಮಗಳನ್ನೇ ಮಾಡಬೇಕು. ಫಲದಲ್ಲಿ ಸಂಘ ಇಟ್ಕೊಳ್ಬಾರ್ದು, ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಸಂಘ ಅರ್ಪಿತಮೇಶ್ವರೇ, ಆಗ ಅವನಿಗೆ ನೈಷ್ಕರ್ಮ್ಯ ಕರ್ಮದ ದೋಷಗಳು ಯಾವುದೂ ಅವನಿಗೆ ತಟ್ಟೋದಿಲ್ಲ, ಉತ್ತಮವಾದ ಸಿದ್ಧಿಯನ್ನು ಹೊಂತಾನೆ. ಅದು ಸಿಗ್ತದೆ, ಇದು ಸಿಗ್ತದೆ, ಲೌಕಿಕ ಲಾಭಗಳನ್ನು ಹೇಳ್ತಾರೆ. ಅದು ರೋಚನಾರ್ಥಂ ಫಲಶ್ರುತಿ, ನಿಮಗೆ ಆಕರ್ಷಣೆ ಮಾಡಲಿಕ್ಕೆ ಆ ರೀತಿಯಾಗಿರ್ತಂಗೆ ಫಲವೇ ಹೊರತು ಮುಖ್ಯ ಉದ್ದೇಶ ಮೋಕ್ಷ. ಇದನ್ನು ನಾವು ಪಡೆಯಲೇಬೇಕು ಅಂತ ತಿಳ್ಕೊಂಡಂತಕ್ಕಂಥದ್ದನ್ನು ಭಾಗವತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು 7ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕರ್ಮಶುದ್ಧಿ ಮದರ್ಪಣಂ, ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತಂದರೆ ಮಾಡಿದ ಕರ್ಮಗಳಲ್ಲಿ ಇರುವ ನ್ಯೂನಾತಿ ರೇಖೆಗಳಲ್ಲೂ ದೂರವಾಗಿಬಿಡ್ತಾರೆ. ನಾವು ನೋಡಿದ ಕರ್ಮ ಪರಿಶುದ್ಧವಾಗ್ತದೆ, ಅದರಿಂದ ಪರಿಶುದ್ಧವಾಗಿರ್ತಕ್ಕಂಥ ಫಲ ನಮಗೆ ಸಿಗ್ತದೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಸಪ್ತಮ ಸ್ಕಂದಲ್ಲಿ ಹೇಳ್ತಾರೆ, ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥೈವಚ ವರ್ತಯನ್ ಸ್ವಾನುಭೂತೇಹ ತ್ರೀನ್ ಸ್ವಪ್ನಾನ್ ಧುನುತೆ ಮುನಿಹಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಪರಮಾತ್ಮನಿಗೆ ಸಮರ್ಪಿಸುವಾಗ ಭಾವಾದ್ವೈತವನ್ನು ಇಟ್ಕೊಳ್ಬೇಕು, ಕ್ರಿಯಾದ್ವೈತವನ್ನು ಇಟ್ಕೊಳ್ಬೇಕು, ದ್ರವ್ಯಾದ್ವೈತವನ್ನು ಇಟ್ಕೊಳ್ಬೇಕು. ಇದೇ ನೈವೇದ್ಯ. ನೈವೇದ್ಯ ಅಂತಂದ್ರೆ ಏನು? ಸತ್ಯಂತರ್ತೇನು ಪರಿಶಂಚಾಮಿ ಪ್ರಾಣಾಯ ಸ್ವ ಅಪಾನಾಯ ಸ್ವಾನಾಯ ಸ್ವ, ನೀರು ಹಾಕಿದ್ರೆ ಮುಗೀತು? ಇಲ್ಲ, ಮುಗಿಲಿಲ್ಲ. ಮನಸ್ಸಿನಲ್ಲಿ ಪರಮಾತ್ಮ ಊಟ ಮಾಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಊಟ ಮಾಡುವ ರುಚಿಯನ್ನೇನು ಸ್ವೀಕಾರ ಮಾಡ್ತಾ ಇದ್ದಾನೆ. ಪದಾರ್ಥದಲ್ಲಿದ್ದ ಇದ್ದು ಅದಕ್ಕೆ ರುಚಿ ಕೊಟ್ಟವನು ಪರಮಾತ್ಮನೇ, ನನ್ನಲ್ಲಿದ್ದು ಸಮರ್ಪಣೆ ಮಾಡುವವನು ಪರಮಾತ್ಮನೇ, ಪ್ರತಿಮೆಯಲ್ಲಿದ್ದ ಸ್ವೀಕಾರ ಮಾಡುವ ಭಗವಂತನು ಅವನು ಪರಮಾತ್ಮ. ಇವರೆಲ್ಲರೂ ಒಬ್ಬನೇ ಅನೇಕ ರೂಪಗಳು. ಭೋಕ್ತ, ಭೋಜಯಿತ, ಭೋಜ್ಯ ಎಲ್ಲೂ ಪರಮಾತ್ಮನೇ. ಕ್ರಿಯಾದ್ವೈತ, ನೈವೇದ್ಯ ಅನ್ನೋ ಕ್ರಿಯೆ, ಆ ವಸ್ತುವಿನಲ್ಲಿ ಸಮರ್ಪಣೆ ಅಂತಕ್ಕಂಥ ವಸ್ತುವಿನಲ್ಲಿರ್ತಕ್ಕಂಥ ರುಚಿ ಅಂತ ಅನ್ನೋ ಕ್ರಿಯೆ, ಇವನು ಸಮರ್ಪಣೆ ಮಾಡ್ತಕ್ಕಂಥ ಕ್ರಿಯೆ, ಪ್ರತಿಮೆಯಲ್ಲಿದ್ದು ಸ್ವೀಕರಿಸುವ ಕ್ರಿಯೆ, ಎಲ್ಲವನ್ನು ಮಾಡುವನು ಪರಮಾತ್ಮನೇ. ಇದಕ್ಕೆ ಕ್ರಿಯಾದ್ವೈತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ದ್ರವ್ಯಾದ್ವೈತ, ನೈವೇದ್ಯಕ್ಕಿಟ್ಟ ಪದಾರ್ಥದಲ್ಲಿರುವ ಪರಮಾತ್ಮ, ನನ್ನಲ್ಲಿರುವ ಪರಮಾತ್ಮ, ಪ್ರತಿಮೆಯಲ್ಲಿರತಕ್ಕಂಥ ಪರಮಾತ್ಮ ಅವನೇ ಬೇರೆ ರೂಪದಿಂದ ಇದ್ದಾನೆ ಅಂತನ್ನುವ ಐಕ್ಯ ಚಿಂತನೆ, ಸ್ವಗತ ಭೇದ ವರ್ಜಿತ ತತ್ವ ಚಿಂತನೆ ಅಂತ ತಿಳ್ಕೊಂಡಂತಾನೆ ಇದ್ದಾರೆ. ಇದರಿಂದ ನಿಶ್ಚಿತವಾಗಿಯೂ ಕೂಡ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಸಕಲ ಪಾಪಗಳು ದೂರ ಆಗಿ ಆ ಕರ್ಮದ ಲೇಪ ನಮಗೆ ಸರ್ವಥ ಆಗೋದಿಲ್ಲ. ಇದನ್ನು ನಮಗೆ ನೆನಪಿನ ಇಟ್ಟುಕೊಳ್ಬೇಕು ಅಂತ ತಿಳ್ಕೊಂಡಿದ್ದಾರೆ. ಪರಮಾತ್ಮನಿಗೆ ಅರ್ಪಿತವಾದದ್ದನ್ನೇ ಸ್ವೀಕರಿಸಬೇಕು. ಯಾವುದು ಪರಮಾತ್ಮನಿಗೆ ನಾವು ಅರ್ಪಿಸುವುದಿಲ್ಲವೋ ಅದು ಪ್ರತಿಯೊಂದು ಕಣುವ ಪಾಪವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಅಂತ ಅರ್ಥ. ವಿಷ್ಣು ಅರ್ಪಿತತ್ವಂ ತಸ್ಮಾತ್ ಯದನ್ನಸ್ಮಿನ್ ದೈವತೇರ್ಪಿತಂ ಅನರ್ಪಿತಂಚ ಕುತ್ರಾಪಿ ತದೇವ ತ್ರಿವಿಧಂ ಭವೇತ್. ವಿಷ್ಣುರ್ಪಿತಂ ವರಂ ಪ್ರೋಕ್ತಂ ತದನ್ಯತ್ರ ತು ಮಧ್ಯಮಂ ಅನರ್ಪಿತಂ ಕನಿಷ್ಠಂ ಸ್ಯಾದ್ ಯಥಾ ಕರ್ಮ ತಥಾ ಫಲಂ. ಪರಮಾತ್ಮನಿಗೆ ಕೃಷ್ಣಾರ್ಪಣ ಅಂತ ಅರ್ಪಿದರೆ ಉತ್ತಮ ನೈವೇದ್ಯ. ಪರಮಾತ್ಮ ಗೊತ್ತಿಲ್ಲದೆ ಗಣಪತಿ ಅರ್ಪಣಮಸ್ತು ಅಂತ ಇಷ್ಟ ಹೇಳಿದರೆ ಅದು ಮಧ್ಯಮ. ಅರ್ಪಣೆ ಮಾಡದೆ ತಾನೇ ತಿಂದರೆ ಅದು ಅತ್ಯಂತ ಅಧಮ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಪುಣ್ಯದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ನಿಶ್ಚಿತವಾಗಿಯೂ ಸಿಗ್ತದೆ. ಆದ್ದರಿಂದಾಗಿ
ಪುಣ್ಯಕರ್ಮಗಳನ್ನು ಮಾಡಿ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಳ್ಳೋಣ. ಸ್ವಕರ್ಮಗಳನ್ನು ಮಾಡ್ತಾ ಆನಂತರ ಜ್ಞಾನವನ್ನು ಪಡೆದು ಪರಮಾತ್ಮ ಅನುಗ್ರಹವನ್ನು ಪಡೆಯೋಣ ಅಂತನ್ನುವ ಮಾತನ್ನು ವಿಷ್ಣು ರಹಸ್ಯವು ಕೂಡ ಹೇಳ್ತದೆ. ಪರಮಾತ್ಮನಿಗೆ ಸಮರ್ಪಣೆ ಮಾಡಲೇಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಪರಮಾತ್ಮನಿಗೆ ಏನು ಸಮರ್ಪಣೆ ಮಾಡಬೇಕು? ನಾನು ಮಾಡುವ ಕೆಲಸಗಳು ಕೆಲವು ಪುಣ್ಯ ಕೆಲಸಗಳು ಇರ್ತದೆ, ಕೆಲವು ಪಾಪದ ಕೆಲಸಗಳು ಇರ್ತದೆ. ಪರಮಾತ್ಮನಿಗೆ ಸರ್ವ ಸಮರ್ಪಣ ಅಂತ ತಿಳ್ಕೊಂಡು ಹೆಸರಿಟ್ಟಿದ್ದೀರಿ. ಹಾಗಾದರೆ ಪಾಪದ ಕೆಲಸಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕೇ? ಪರಮಾತ್ಮನ ಕೇವಲ ಪುಣ್ಯ ಕರ್ಮಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕೆ? ಪಾಪದ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕೆ? ಯಾಕೆ ಪುಣ್ಯ ಮಾಡಲು ಸ್ವಾತಂತ್ರ್ಯ ಇಲ್ಲ, ಪಾಪ ಮಾಡಲು ಕೂಡ ನನಗೆ ಸ್ವಾತಂತ್ರ್ಯ ಇಲ್ಲ. ಆದರೆ ಶಾಸ್ತ್ರ ಹೇಳ್ತದೆ ಪುಣ್ಯ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡು ಅಂತ ತಿಳ್ಕೊಂಡಂತ ಇದ್ದಾರೆ. ನಿತ್ಯ ನೇಮಿತ ಕಾರಣವೇದೇನ ಮುಂದೆ ಹೇಳ್ತಾರೆ, ನಾನು ಮಾಡಿರ್ತಕ್ಕಂತಹ ಪರಮಾತ್ಮನ ಸಂದರ್ಭದಲ್ಲಿ ಮಾಡಿದ್ದ, ಆದ್ದರಿಂದ ಅದಕ್ಕೋಸ್ಕರ ಅದನ್ನು ನಾನು ಮಾಡಿದ ಪುಣ್ಯಕರ್ಮಗಳೆಲ್ಲವೂ ಸಮರ್ಪಿತವಾಗಲಿ. ಅದೇ ರೀತಿಯಾಗಿ ನಾನು ಮಾಡಿದ ಪಾಪಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಪಾಪಗಳನ್ನು ಸಮರ್ಪಿಸಬೇಕೇ ಪರಮಾತ್ಮನಿಗೆ? ಪುಣ್ಯಕರ್ಮಗಳನ್ನು ಅಷ್ಟೇ ಸಮರ್ಪಿಸಿದರೆ ಸಾಕಲ್ಲ, ಪುಣ್ಯವನ್ನು ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ಶಾಸ್ತ್ರವಚನ ಇದೇ ಇಲ್ಲ. ಅದು ರೇಖನ್ ಸ್ವಾಮಿ ಹೇಳ್ತದೆ, ಪುರಂದರದಾಸರು ಹೇಳ್ತಾರೆ, ಪುಣ್ಯ ಪಾಪಗಳೆರಡನ್ನು ಅವನಿಗೆ ಸಮರ್ಪಿಸು. ಹಾಗಾದರೆ ಪುಣ್ಯವನ್ನು ಸಮರ್ಪಿಸುವ ಕ್ರಮ ಹೇಗೆ? ಪಾಪಗಳನ್ನು ಸಮರ್ಪಿಸುವ ಕ್ರಮ ಹೇಗೆ? ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಚುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಗ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು.